ಗಜಮುಖದವಗೆ ಗಣಪಗೆ ಎಲ್ಲ ಕಲಾರಸಿಕ ವೀಕ್ಷಕರು ಮತ್ತು ಶ್ರೋತೃಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಶಾವಾಸ್ಯಮಿದಂ ಸರ್ವಂ ಕಲಾವಲಯದಲ್ಲಿ ಈಶಾವಾಸ್ಯ ಮನೆ ಪೆರ್ಮಂಕಿ, ಇಲ್ಲಿ ಕಲೆಯೇ ಸರ್ವಸ್ವ. ಕಲಾಸ್ವಾದಕರು, ಕಲಾವಿದರ ಕುಟುಂಬ. ಕಲೆಯನ್ನು ಮತ್ತು ಕಲಾವಿದರನ್ನು ಆರಾಧನೆಯ ಭಾವನೆಯಿಂದ, ಒಟ್ಟು ಅರ್ಥದಲ್ಲಿ ಕಲೆಯನ್ನು ಅನುಷ್ಠಾನ ಮಾಡುವುದು ಅಂತ ಹೇಳುವುದನ್ನು. ಈ ಅರ್ಥದಲ್ಲಿ ಈಶಾವಾಸ್ಯ ಮನೆ ಕೃಷ್ಣ ಪ್ರಕಾಶ ಉಳಿತಾಯರು, ಪ್ರಭಾ ಉಳಿತಾಯರು, ಅಲ್ಲ ವಿಭಾ ಉಳಿತಾಯರು, ಇವರ ಕುಟುಂಬ ಇವರಿಗೆ ವಾಂಶಿಕವಾಗಿ ರಕ್ತಾನುಗತವಾಗಿ ಬಂದದ್ದು ಕಲೆ. ಹಾಗೆ ಕಲೆಯ ಸತ್ವ, ಅದರ ಗಟ್ಟಿತನ ಇಲ್ಲಿ ಇದೆ. ಅನೇಕ ಕಲಾ ಕಾರ್ಯಕ್ರಮಗಳು ಇಲ್ಲಿ ಹಾರ್ದಿಕವಾಗಿ ನಡೆದಿದೆ ಮತ್ತು ನಡೀತಾ ಇದೆ, ಸಂಪನ್ನಗೊಳ್ಳುತ್ತಾ ಇದೆ. ಈ
ಆತಂಕದ ಸ್ಥಿತಿಯಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಕಲಾವಿದರು, ಕಲೆ ಮತ್ತು ಕಲೆಯನ್ನು ಸವಿಯುವ ಕಲಾ ರಸಿಕರು ಚದರಿ ಹೋಗಿದ್ದಾರೆ. ಅದನ್ನು ಆಯ್ದು ಪೋಣಿಸುವ ಕೆಲಸವನ್ನು ಕಳೆದ ಇತ್ತೀಚೆಗೆ ಅನೇಕ ಸಂಸ್ಥೆಗಳು ಅದರ ಕೈಂಕರ್ಯದಲ್ಲಿ ತೊಡಗಿದೆ. ಕೆಲವು ಸದ್ದಿಲ್ಲದೆ ತೊಡಗಿ ಸದ್ದಾಗಿದೆ, ಕೆಲವು ಸದ್ದಾಗಿ ಮತ್ತೆ ಅಲ್ಲಿಗೆ ಸದ್ದು ಕಡಿಮೆ ಆಗಿದೆ. ಈಶಾವಾಸ್ಯ ಮನೆಯಲ್ಲಿ ಪೆರ್ಮಂಕಿಯಲ್ಲಿ ಅದು ಸದ್ದಿಲ್ಲದೆ ತೊಡಗಿ ಮತ್ತೆ ಸದ್ದಾಗೋದು ಕಲೆಯ ಸ್ವಭಾವ. ಅದು ಕಲೆ ಹೇಗೆ ಅಂದರೆ ಅದು ಒಂದು ಬೀಜವಾಪನ ಮಾಡಿ ಕಾಂಡವಾಗಿ ಬಂದು ಮತ್ತೆ ಹಾಗೆ ಶಾಖೋಪಶಾಖೆಯಾಗಿ ಅರಳಿ ಮರವೊಂದು ಹೂವನ್ನು ಪರಿಮಳವನ್ನು ಕೊಟ್ಟ ಹಾಗೆ ಕಲೆ ಕೊಡಬೇಕಾದ್ದು ಮುಖ್ಯ. ಆ ಕೆಲಸವನ್ನು ಇವತ್ತು ಈ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಕಲಾರಾಧನೆ ಇದು. ಇವತ್ತಿನ ಈ ಸನ್ನಿವೇಶದಲ್ಲಿ ಹಳೇ ಭಾಗವತರುಗಳನ್ನು, ಹಿರಿಯರನ್ನು ನೆನಪಿಸುವ ಕೆಲಸ ಇದು. ಇದರ ಜೊತೆಗೆ ಯಕ್ಷಗಾನ ಕುಲಪತಿಗಳಾಗಿ, ಯಕ್ಷಗಾನದ ಒಂದು ವಿಶ್ವವಿದ್ಯಾನಿಲಯ ಇದ್ದರೆ ಎಲ್ಲ ವಿಭಾಗದಲ್ಲಿ ಕುಲಪತಿಯ ಅರ್ಹತೆ ಇರುವ ಮಾಂಬಾಡಿ ನಾರಾಯಣ ಭಾಗವತರು, ವರ್ತಮಾನದಲ್ಲಿರುವ ಎಲ್ಲ ಹಿಮ್ಮೇಳ ವಾದಕರು ಮಾಂಬಾಡಿ ಪರಂಪರೆಯಿಂದ ಬಂದವರು. ಒಂದು ದೃಷ್ಟಿಯಿಂದ ಅವರು ಮೂಲತಃ ಪದ್ಯಾಣ ಕುಟುಂಬದವರು ಮಾಂಬಾಡಿಯವರು. ಮಾಂಬಾಡಿಯವರು ಭಾಗವತನಾಗಿ ಒಳ್ಳೆ ಮಿಂಚಿದ್ದಾರೆ ಅಂತ ನಾನು ಹಿರಿಯರಿಂದ ಕೇಳಲಿಲ್ಲ. ಆದರೆ ಅನೇಕ ಭಾಗವತರು ಮಿಂಚಿದ್ದು ಮಾಂಬಾಡಿಯವರಿಂದ. ಮಾಂಬಾಡಿಯವರು ಹಾರಾಡುವ ಧ್ವಜಕ್ಕೆ ಧ್ವಜದಂಡ ಇದ್ದಾಗೆ. ನಾವು ಸೆಲ್ಯೂಟ್ ಹೊಡೆಯುವುದು ಧ್ವಜಕ್ಕೆ, ಆದರೆ ಆ ಧ್ವಜ ಹಾರಾಡುವುದು ಧ್ವಜದಂಡದಿಂದ. ಮಾಂಬಾಡಿ ನಾರಾಯಣ ಭಾಗವತರು ವರ್ತಮಾನದ ಎಲ್ಲ ಹಿಮ್ಮೇಳ ವಾದಕರಿಗೆ ಮತ್ತು ಭಾಗವತರುಗಳಿಗೆ ಧ್ವಜದಂಡ. ಆ ಒಂದು ಧ್ವಜದಂಡದಲ್ಲಿ ಅನೇಕ ಧ್ವಜಗಳು, ಬಾವುಟಗಳು ಹಾರಾಡಿದೆ ಯಕ್ಷಗಾನ ದಿಗಂತದಲ್ಲಿ. ಆ ಕಾರಣದಿಂದ ಅವರು ಪ್ರಾತಸ್ಮರಣೀಯರು. ಯಾವ ಭಾಗವತನೂ ವೇದಿಕೆಗೆ ಇರುವಾಗ ಮಾಂಬಾಡಿ ನಾರಾಯಣ ಭಾಗವತರನ್ನು ನೆನಪಿಸಬೇಕು ಅಂತ, ಅದು ಭಾಗವತಿಗೆ ಸ್ಥಾನಕ್ಕೆ ಕೊಡುವ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಮನೆಯನ್ನು ಗುರುಕುಲವನ್ನಾಗಿಸಿದವರು ಮಾಂಬಾಡಿ ನಾರಾಯಣ ಭಾಗವತರು. ನಮ್ಮ ಬಂಟ್ವಾಳದ ಕೇರಳದ ಗಡಿ ಅದು. ಒಂದು ಮನೆಯನ್ನು ಗುರುಕುಲವನ್ನಾಗಿಸಿದವರು ನಾಟ್ಯಾಚಾರ್ಯ ಕುರಿಯ ವಿಠಲ ಶಾಸ್ತ್ರಿಗಳು. ಅಶನ ವಸನ ವಸತಿ. ಒಂದು ನೆನಪಿಸ್ತೇನೆ ನಾನು, ಅವರಲ್ಲಿ ವಾರ್ಷಿಕ ಶ್ರಾದ್ದಕ್ಕೆ 400 ಜನ ಆಗಿತ್ತಿತ್ತಂತೆ. ಕೊಪ್ಪರಿಗಿಡುತ್ತಿದ್ದದ್ದು ವಿಠಲ ಶಾಸ್ತ್ರಿಗಳ ಮನೆಯಲ್ಲಿ. 1955-60ನೇ ಇಸವಿ ಆಸ್ಪಾಸಿನಲ್ಲಿ ಎಲ್ಲ ಮೇಳದ ಕಲಾವಿದರು ಮಳೆಗಾಲದಲ್ಲಿ ಕುರಿಯ ಮನೆಯಲ್ಲಿರುವುದು. ಅವರ ತೋಟದ ಕೆಲಸವನ್ನು ಕಲಾವಿದರೇ ಮಾಡೋದು. ಸಂಜೆ ತಾಳಮದ್ದಲೆ ಹಾಕೋದು. ಹಾಗೆ ಕಲಾವಿದರು ಬೆಳೆದರು. ಮಾಂಬಾಡಿ ಭಾಗವತರು ಈ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ. ಅದು ಮನೆ ಪಾಠ. ಆವಾಗ ಗುರುಕುಲ ಪದ್ಧತಿ ಇತ್ತು, ಆವಾಗ ಪಾಠಗಳು ಹಾಗಿತ್ತಾಗ. ಇವತ್ತು ಅವರನ್ನು ನೆನಪಿಸುವ ಕೆಲಸ ಇದು. ಮಾಂಬಾಡಿ ಭಾಗವತರ ಪದ್ಯ ಹೇಗೆ ಹೇಳುತ್ತಿದ್ರು ಅಂತ ನೆನಪಿರುವ ಸಂಖ್ಯೆ ವಿರಳ. ಅಮ್ಮಣ್ಣರಿಗೆ ನೆನಪುಂಟ ಗೊತ್ತಿಲ್ಲ, ಇಲ್ಲ. ಪದ್ಯಾಣ ಶಂಕರ ಭಟ್ಟರಿಗೆ ನೆನಪುಂಟು. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅವರ ಚಿರಂಜೀವ. ಪದ್ಯಾಣ ಗಣಪತಿ ಭಟ್ರು 2 ವರ್ಷ ನೇರ ಪಾಠ ಮಾಡಿಸಿಕೊಂಡವರು ಮಾಂಬಾಡಿಯವರ ಕೈಯಿಂದ. ಈಗ ಇರುವ ಅನೇಕ ನಾವು ಯಾರು ಯಕ್ಷಗಾನದ ಬಗೆಗೆ ತುಳಿತಗಳನ್ನು, ವಿಮರ್ಶೆಗಳನ್ನು, ಬರಹಗಳನ್ನು ಬರೀತೇವೆ, ಇದು ಹೇಳಿ ಕೇಳಿ ಬರೆಯುವಂಥದ್ದು ಮಾಂಬಾಡಿಯವರ ಬಗ್ಗೆ. ಇದಮಿತ್ತಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಕರ್ಷಕವಾದ ಸ್ವರ ಮಾಂಬಾಡಿಯವರಿಗೆ ಅಲ್ಲ ಅಂತ ನರಸಿಂಹಭಟ್ರು ಹೇಳ್ತಿದ್ರು. ಆದರೆ ಭಾಗವತಿಕೆಯ ಮಟ್ಟು, ಪ್ರೆಸೆಂಟೇಷನ್, ಅಭಿವ್ಯಕ್ತಿ ವಿಧಾನ ಸೊಗಸು ಅಂತವರದ್ದು ಚಂದ. ಅವರಿಗಿರುವ ತಾಳದ ಹಿಡಿತ ಮತ್ತು ಯಾವ ಸಂದರ್ಭಕ್ಕೆ ಯಾವ ರಾಗದ ಮಟ್ಟನ್ನು ಬಳಸಬೇಕು ಅದು ಮುಖ್ಯ. ಅದು ಬಹಳ ಗೊತ್ತಿರಬೇಕು. ಇಡ್ಲಿಗೆ ಸಾಂಬಾರು, ದೋಸೆಗೆ ಚಟ್ನಿ, ಹೋಳಿಗೆಗೆ ಒಂದು ಕಾಯಿ ಹಾಲು, ಇಲ್ಲದಿದ್ದರೆ ತುಪ್ಪ, ಯಾವುದಕ್ಕೆ ಯಾವುದು ಜೊತೆ ಅಂತ. ಅದು ಮಾಂಬಾಡಿಯವರಲ್ಲಿ ಆ ಮಟ್ಟಿನಿಂದ ಅವರು ಗೆದ್ದಿದ್ದಾರೆ ಯಕ್ಷಗಾನದಲ್ಲಿ. ದೊಡ್ಡ ದೊಡ್ಡ ಸ್ವರದ ಭಾಗವತರಿದ್ದಾಗಲೂ ಮಾಂಬಾಡಿಯವರು ಕಂಡುಕೊಂಡದ್ದು ಹಾಗೆ. ಜೋಡಾಟಕ್ಕೆ ಬಗ್ಗೆ ಹೇಳ್ತಿದ್ರು ಮಾಂಬಾಡಿಯವರು. ಅವರ ರಂಗಸ್ಥಳದ ಏನು ಹೇಳೋದಂದರೆ ನ್ಯಾಕ್ ಅಂತ ಹೇಳೋದು, ನಾವು ಅದನ್ನು ತೊಡಗಿಸಿಕೊಳ್ಳುವಂಥದ್ದು ಅಂತ ಮಾಡಿದ್ದಾರೆ. ಅದನ್ನು ರವಿಚಂದ್ರ ಕನ್ನಡಗಟ್ಟೆಯವರಿಗೆ ಒಂದು ಪರಂಪರೆ ಇದೆ. ಅವರು ಯಕ್ಷಗಾನದ ನಾಟ್ಯ ಅಭ್ಯಾಸ ಮಾಡಿದ್ದು ಪುಣ್ಯಾತ್ಮ. ಅವರು ವೇಷಧಾರಿ ಆಗದಿದ್ದದ್ದು ಉಳಿದ ವೇಷಧಾರಿಯವರ ಭಾಗ್ಯ. ಇಲ್ಲದೆ ಅದರಲ್ಲಿ ಒಂದು ಹೆಸರು ಮಾಡ್ತಿದ್ರು ಇವರು. ಹ್ಯಾಟ್ಸಪ್. ಇವರು ಬಾತ್ರೂಮ್ ಸಿಂಗರ್. ಸ್ನಾನ ಮಾಡುವಾಗ ಬಿಡಾರದಲ್ಲಿ ಪದ್ಯ ಹೇಳ್ತಿದ್ರು.
ಗಣಪತಿ ಭಟ್ರು ಕೇಳಿದರು. ಬಹುಶಃ ಗಣಪತಿ ಭಟ್ರಿಗೆ ಸ್ಥಾನಕ್ಕೆ ನೀರು ಕೊಂಡೋಗಿ ಕೊಡ್ತಿದ್ರು ಅಂತ ಗೊತ್ತಿಲ್ಲ, ಗುರು ಸೇವೆ. ಅವರು ಮನೆಗೆ ಕರ್ಕೊಂಡೋಗಿ ಮನೆ ಪಾಠ, ಗಣಪತಿ ಭಟ್ರಲ್ಲಿ ಇವರು ಅಂತೆವಾಸಿಯಾಗಿದ್ದು ಅಭ್ಯಾಸ ಮಾಡಿದವರು. ಆ ಕಾರಣದಿಂದ ಒಬ್ಬ ಭಾಗವತ ನಾಟ್ಯವನ್ನು ಅಭ್ಯಾಸ ಮಾಡಿ ಭಾಗವತನಾಗುವಾಗ ಆ ನೃತ್ಯ ವಿಧಾನಗಳು, ರಂಗ ನಿರ್ವಹಣೆಗಳು ಇದು ಅವನಿಗೆ ರಕ್ತಾನುಗತವಾಗಿರ್ತದೆ. ಹಾಗಾಗಿ ಕಲಾವಿದನನ್ನು ಹೇಗೆ ದುಡಿಸಬೇಕು, ತೊಡಗಿಸಿಕೊಳ್ಬೇಕು ಅಂತ ಗೊತ್ತಾಗ್ತದೆ. ಬಹಳ ಮುಖ್ಯ ಅದು. ನೆಡ್ಲೆ ನರಸಿಂಹಭಟ್ರು ನಾಟ್ಯ ಹೇಳಿಕೊಡ್ತಿದ್ರು, ಕಾಲಿನಲ್ಲೆಲ್ಲ, ಅವರು ಕೈಯಲ್ಲಿ ನಾಟ್ಯ ಹೇಳಿಕೊಡೋದು. ಹೌದದು, ಕೈಯಲ್ಲಿ ಹಾಕೋದು. ಅವರು ಹೀಗೆ ಕುಣಿಬೇಕು, ತಿರುಳದಾಳ ತಿಳುದವರು, ಅದೊಂದು ಹಾಕೋದು. ಹಾಗೆ ಗಣಪತಿ ಭಟ್ರ ಮನೆಯಲ್ಲಿದ್ದುಕೊಂಡು ಇವರು ಭಾಗವತನಾದರು. ಗಣಪತಿ ಭಟ್ರಿಗೆ ಮಾಂಬಾಡಿಯ ಪರಂಪರೆ ಅದು ಗಟ್ಟಿ. ಆದರೆ ಗಣಪತಿ ಭಟ್ರು ನಾವು ಅವರನ್ನು ಮೆಚ್ಚಬೇಕು ಅಂತ ಹೇಳಿದರೆ, ಮಾಂಬಾಡಿಯವರ ಒಂದು ಶೈಲಿಯನ್ನು ಅನುಷ್ಠಾನ ಮಾಡಿ ಅಭ್ಯಾಸ ಮಾಡಿ ಭಾಗವತಿಕೆ ಒಂದು ಮಾರ್ಗ ಅಂತ ಉಳಿತಾರೆ. ನೀವು ಏನೀಗ ಅಗರಿ ಮಾರ್ಗ ಅಂತ ಒಂದು ಅದನ್ನು ಬಹಳ ಸೊಗಸಾಗಿ, ಅದು ಹಾಗೆಂದರೆ ಒಂದು ಹೈವೇ ಹಾಗೆ, ವಾಜಪೇಯಿಯವರ ಗೌರ್ಮೆಂಟ್ನಲ್ಲಿ ಬಂದದ್ದು ಮಾರ್ಗ ಹೇಗೆ ಅಂತ ಎನ್ನುವಂಥ, ನಮಗೆ ಮಾರ್ಗದ ಪರಿಚಯ ಆದದ್ದು ವಾಜಪೇಯಿಯವರು ಬಂದ ಮೇಲೆ. ಆ ಮಾರ್ಗ ಪರಂಪರೆ ಅಂತ ಒಂದು ಶಬ್ದವನ್ನು ತಂದರೆ ನೀವು ಹ್ಯಾಟ್ಸಪ್, ನಮಗೆ ಅದು ಗೊತ್ತೇ ಇಲ್ಲ. ನಮ್ಮದೆಲ್ಲ ಮಾರ್ಗದಲ್ಲೇ ಇತ್ತಿಟ್ಟವರಿಗೆ. ಈ ಮಾರ್ಗ ಪರಂಪರೆ ಅನ್ನುವಂಥ ಒಂದು ಹೊಸ ಘೋಷಣೆಯನ್ನು ನೀವು ಕೊಟ್ರಿ. ಗಣಪತಿ ಭಟ್ರು ಒಂದು ಮಾರ್ಗಪರವನ್ನು ತಂದಿದ್ದಾರೆ. ಅದು ಗಣಪತಿ ಭಟ್ರ ಶೈಲಿ ಆಯಿತು. ಅವರು ದುಃಖದ ಪದ್ಯ ಆದರೂ ಮೇಜಿನಿಂದ ತೆಗೆಯುವುದು ನೋಡಿ, ಷಡ್ಜದಿಂದ ತೆಗೆಯುವುದವರು. ಶಿವ ಶಿವ ಸಮರದಳು ಕೆಲವೊಮ್ಮೆ ಏರು ಪದ್ಯ ತೆಗೆದಾಗ ಕೇಳುತ್ತಾನೆ. ಅದಕ್ಕೆ ಅವರೊಂದು ಸಮರ್ಥನೆ ಹೇಳಿದರು, ಯಾಕೆ ಗಣಪಣ್ಣ ಹಾಗೆ? ಮಾಂಬಾಡಿ ಭಾಗವತರು ಹೇಳಿದ್ದಾರೆ ಅಂತ, ರಾಗ ಸಂಚಾರದಲ್ಲಿ ಒಂದು ಕಡೆಯಲ್ಲಿ ಷಡ್ಜಕ್ಕಾದರೂ ಹೋಗಲೇಬೇಕು ಅಂತ ಒಬ್ಬ ಭಾಗವತ. ನನಗೆ ಆಮೇಲೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಎಂಬ ಭಯ ಇತ್ತು, ಹಾಗೆ ಮೊದಲೇ ನಾನು ಷಡ್ಜದಿಂದ ತೆಕೊಳ್ಳೋದು ಅಂತ ಹೇಳೋದು. ಅವರು ಷಡ್ಜದಿಂದ ತೆಕೊಳ್ಳೋದು, ಮತ್ತೆ ಹೊಯ್ಯ ಕುಳಿಲ್ಲೇನೆ. ಇದು ಗಣಪತಿ ಭಟ್ರ ಶೈಲಿ ಆಯ್ತದು, ಮೇಗಿನಿಂದ ತೆಕೊಳ್ಳೋದು. ಒಮ್ಮೆ ಶ್ರೇಣಿಯವರು ರಾವಣ ಹೇಳುವಾಗ ಇವರು ಹರನೇ ಶಂಕರನೇ ಪಾರ್ವತಿವರನೇ ಪದ್ಯ ಯಾವುದೋ ದುಃಖದ ರಾಗದಲ್ಲಿ, ಶಿವರಂಜನಿಯೋ ಇನ್ಯಾವುದೋ ತೆಕ್ಕೊಂಡ್ರು. ಶ್ರೇಣಿಯವರು ಹಣೆ ಕೊಡಿದ್ರು. ಹೀಗೆ ಅರ್ಥ ಹೋಯ್ತು. ಮುಗಿದ ಕೊಳ್ಳೆ ಗಣಪ ಅದು ರಾವಣನ ದುಃಖ ಪುಣ್ಯಾತ್ಮ ಹೇಳಿದರು. ರಾವಣನ ದುಃಖದಲ್ಲಿ ದಯನೀಯ ಸ್ಥಿತಿ ಇಲ್ಲ, ಆಕ್ರಮಣ ಇರುವುದು. ಮುಂದಿನ ಸಲ ಶ್ರೇಣಿಯವರು ಆನಂದ ಭೈರವಿಯಲ್ಲಿ ಎತ್ತಿದ್ರು, ರಾವಣ ಹೇಳುವಾಗಲೇ ಹರಿದಾಸ ಭಟ್ರ ಮನೆಯಲ್ಲಿ ಶಿವಾಜಿನಗರದಲ್ಲಿ. ಮತ್ತೆ ಹೇಳಿದರು, ಅಜ್ಜ ನಿಂಗ ರಾವಣನ ದುಃಖ ಅಲ್ಲ ಅಶೋಕ, ಅವ ಹಾಗೆ ಕೂಗಲಿಲ್ಲೇ, ರಾವಣನ ದುಃಖ ಅದು. ಕೂಗಿದೆಷ್ಟು ಕೂಗ್ಯಾನು, ರವತೀತಿ ಅದು. ಆನಂದ ಭೈರವಿಯಲ್ಲಿ ತಗೊಂಡ್ರು. ಅದು ಗಣಪತಿ ಭಟ್ರದನ್ನು ಮಾರ್ಗ ಪರಂಪರೆ ಆಯ್ತದು. ಗಣಪತಿ ಭಟ್ರು ಮತ್ತೆ ಎಲ್ಲ ಭಾಗವತರು ಮಾಡಿದರು. ಈ ರೀತಿಯ ಒಂದು ಶೈಲಿಗಳು ಒಂದು ರೀತಿಯ ಹೊಸತನವನ್ನು, ಹೊಸ ಮಾರ್ಗವನ್ನು ಕಂಡುಕೊಂಡು ಸಾಗಿದೆ ಯಕ್ಷಗಾನದಲ್ಲಿ. ನಮಗದು ಗೊತ್ತಿಲ್ಲ. ನಾವು ಎಲ್ಲವೂ ಸೂಪರು, ಎಲ್ಲವೂ ಲೈಕ್ ಕೊಡ್ತೇವೆ, ಎಲ್ಲವೂ ಹೀಗೆ ಈಗ. ಆದರೆ ಉಳಿತಾಯರು ಹಾಗೊಂದು ಅಗರಿ ಮಾರ್ಗ ಅಂತ ತೆಕ್ಕೊಂಡು ಅದಕ್ಕೊಂದು. ಇವತ್ತು ಮಾಂಬಾಡಿ ಭಾಗವತರು ಯಾವ ದಾರಿಯಲ್ಲಿ ಸಾಗಿದ್ದಾರೆ, ಅದನ್ನು ಗಣಪತಿ ಭಟ್ರು ಹೇಗೆ ರಿನೋವೇಷನ್ ಮಾಡಿದ್ದಾರೆ, ಅದನ್ನು ರವಿಚಂದ್ರರು ಅನೇಕ ಅಗರಿಯ ಶೈಲಿಯನ್ನು ಅವರು ಹಾಡ್ತಾ ಇದ್ದಾರೆ ಮತ್ತು ಸೊಗಸಾಗಿ ಹಾಡ್ತಾರೆ. ಇವತ್ತೀಗ ಅವರು ದೇವತೆಗಳ ಕೈಯ, ಅದು ರಘುರಾಮ್ ಭಾಗವತರ ಮಟ್ಟದು, ಅದು ಶ್ರೀನಿವಾಸ ಭಾಗವತರ ಮಟ್ಟ ಅಲ್ಲ. ದೇವತೆಗಳ ಅಂತ ತೆಗೆಯುವುದು, ಅದೇ ಶ್ರೀನಿವಾಸ, ಅದೇ ಆ ಸ್ವಲ್ಪ ಆಕಾರ ದೀರ್ಘ ಉಂಟು ಶ್ರೀನಿವಾಸ ಭಾಗವತರಲ್ಲಿ. ರಘುರಾಮ್ ಭಾಗವತರು ಶ್ರೀನಿವಾಸ ಭಾಗವತರ ಕಾಪಿ ಅಲ್ಲ. ಹೌದು ಅಂತ ಹೇಳಿದವ ಯಕ್ಷಗಾನ ಕೇಳಿಲ್ಲ ಅಂತ ಅರ್ಥ. ಅದು ಅವರಿಗೆ ಇದು ರಘುರಾಮ್ ಅಥವಾ ಶ್ರೀನಿವಾಸ ಭಾಗವತರ ಮರಿಮಕ್ಕಳ ಪ್ರಾಯವಾಗಲಿಲ್ಲ ಅವ ಹೇಳೋದು. ಇದಂತಂತರು ಅಗರಿ ಶ್ರೀನಿವಾಸ ಭಾಗವತರ ಮಟ್ಟ ವ್ಯತ್ಯಾಸ ಉಂಟು. ಅವರು ಉದಾಹರಣೆಗೆ ಒಂದು ದಿವಸ ತಾನು ಕುಳಿತಿಪ್ಪರ ಸಭೆಗೆ ಬಿಡ್ತಿಗೆ ಆದ ಮೇಲೆ ಎತ್ತುಗಡೆ ಮಾಡುವಾಗ ಅದು ಕತೆ ಹೇಳುವುದು. ಬಹುಶಃ ಮಧ್ಯಮಾವತಿ ರಾಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ತೆಂಕು ಬಡಗು ಬಡ ಬಡಗಿನಲ್ಲಿ ಮಟ್ಟಿನಲ್ಲಿ ವ್ಯತ್ಯಾಸವೇ ಇಲ್ಲ, ಎಲ್ಲರೂ ಮಧ್ಯಮಾವತಿ. ಹೇಳದಿದ್ರೆ ಭಾಗವತ ಅಲ್ಲ. ಅವರು ಬಿಡ್ತಿಗೆ ಆದ ಮೇಲೆ ಎತ್ತುಗಡೆ ಮಾಡುವಾಗ ಆ ಒಂದು ದಿವಸ ತಾನು, ನಾನು ಕೇಳಿದ್ದೆ ನರಸಿಂಹಭಟ್ರ ಹತ್ರ ಯಾಕೆ ಅಂತ. ನಾನು ಬಾಂಬೆಲಿ ಒಂದು ತಿಂಗಳ ಒಟ್ಟಿಗಿದ್ದೆ ನರಸಿಂಹಭಟ್ರ ಒಟ್ಟಿಗೆ. ಅದು ಕತೆ ಹೇಳೋದು ಅಶೋಕ ಹೇಳಿದರು, ಕತೆ ಹೇಳೋದು. ಹೌದು, ಕತೆ ಹೇಳೋದು,
ಸತ್ರಯಾಗದ ಕತೆ ಈಶ್ವರ ಗಂಡ ಹೆಂಡತಿಗೆ ಕತೆ ಹೇಳುದು ಹಾಗೆಲ್ಲ ಬರೋದು ಹೇಳಿದವರು. ಇದು ಸೊ ಗ್ರೇಟ್ ಅಗರಿ ಶ್ರೀನಿವಾಸ ಭಾಗವತ. ಅಗರಿ ಭಾಗವತರು ಪದ್ಯ ಹೇಳುವಾಗ ಈಶ್ವರನಿಗೆ ರಂಗಸ್ಥಳದಲ್ಲಿದ್ದಾನೆ, ಹಗಲು ವ್ಯವಹಾರದಲ್ಲಿ ಇಲ್ಲ ಅಂತ ಗೊತ್ತಾಗಬೇಕು ಅವನಿಗೆ. ಇದು ಕತೆ ಹೇಳುವ ಪದ್ಯ ಅಂತ, ಇದು ಭಾವ ಯಾವುದು ಅಂತ ಗೊತ್ತಾಗಬೇಕು ಅವನಿಗೆ. ಗೊತ್ತಾಗದಿದ್ರೆ ಅವ ರಂಗಸ್ಥಳದಲ್ಲಿ ವೇಷ ಮಾತ್ರ ಇದೆ, ಮನಸ್ಸು ರಂಗಸ್ಥಳದಲ್ಲಿ ಇಲ್ಲ ಕಥೆಯಲ್ಲಿ ಅಂತ ಅರ್ಥ. ರಘುರಾಮ ಭಾಗವತರು ಅದರ ಮಾಡಿಫಿಕೇಶನ್, ಬದಲಾವಣೆ. ಕಲೆ ಅದು ಪ್ರವಾಹ. ಗಂಗಾ ನದಿ ಹೊರಡುವಾಗ ಅಷ್ಟು ಅಗಲ ಇರಲಿಲ್ಲ, ಅದು ಬಂದು 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 ಕಾಶಿ ಹತ್ರ ಹೊರಗದ ಅಗಲಾಗಿದೆ, ವಿಸ್ತರಿಸಿಕೊಂಡಿದೆ. ಯಾವುದೇನೆ ಕಲೆಯೂ ಹಾಗೆ ವಿಸ್ತರಿಸ್ತದೆ. ವಿಸ್ತರಿಸಿದ ಒಂದು ನದಿಯೇ ಮತ್ತೊಂದು ಕಡೆ ಬರುವಾಗ ಆಳ ತುಂಬ ಇರ್ತದೆ, ಪುನಃ ಅದು ಸ್ವಲ್ಪ ಸಪುರ ಆಗ್ತದೆ. ಅದೇ ವಿಸ್ತಾರ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಸಪುರ ಆಗುವಾಗ ಅದರ ವೇಗ ಹೆಚ್ಚಿರ್ತದೆ, ಸ್ವಲ್ಪ ಬಂಡೆಲ್ಲ ಸಿಕ್ಕಿದ ಅದು ಮತ್ತು ವೇಗ ಇರ್ತದೆ, ಅದು ಆಕ್ರಮಣ ಇರ್ತದೆ ಪ್ರವಾಹದಲ್ಲಿ. ಬಯಲು ಸಿಕ್ಕಿದ್ರೆ ಹದವಾಗಿ ಅದರಲ್ಲಿ ಸೆಳೆತ ಗೊತ್ತಾಗುವುದಿಲ್ಲ. ಹಾಗೆ ಅಗರಿ ಮಟ್ಟು ಅಥವಾ ಮಾರ್ಗ ಏನಿದೆ ಶ್ರೀನಿವಾಸ ಭಾಗವತರಿಂದ ತೆರೆದು 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 ಹೋಗಿದೆ. ರಘುರಾಮ್ ಭಾಗವತರು ಬರುವಾಗ ಪುನಃ ಸ್ವಲ್ಪ ಹತ್ರ ಬಂತು, ರಘುರಾಮ್ ಭಾಗವತರು ಪುನಃ ವಿಸ್ತರಿಸಿದರು. ಅದು ಹಾಗೆ ಆಗುವಂಥದ್ದು, ವಿಸ್ತರಿಸ್ತದೆ. ಅದನ್ನು ರವಿಚಂದ್ರ ಕನ್ನಡಿಗಟ್ಟೆಯವರು ಅನುಷ್ಠಾನಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರವಿಚಂದ್ರ ಕನ್ನಡಿಗಟ್ಟೆಯವರಿಗೆ ಗಣಪತಿ ಭಟ್ರಿಂದ ಬಂದಂಥ ಬಳುವಳಿಯಾಗಿ ಬಂದಂಥ ಮಟ್ಟುಗಳಿದೆ, ಮತ್ತು ರವಿಚಂದ್ರ ಕನ್ನಡಿಗಟ್ಟೆಯವರದ್ದೇ ಒಂದು ಮಟ್ಟಿ ಇದೆ ಇದರ ಒಳಗೆ. ಅವರ ದೇವತೆಗಳಾದ ಮೇಲೆ ಮತ್ತೆ ಮುಂದೆ ಹೋಗುವಾಗ ಸ್ವರೂಪ ರವಿಚಂದ್ರ ಕನ್ನಡಿಗಟ್ಟೆಯವರ ಮಟ್ಟು ಜಾಗೃತ ಆಗಿದೆ, ಅವರ ಸ್ವಯಂ ಮಟ್ಟು. ನೀವು ಯಾವ ಹಿರಿಯರನ್ನು ಅನುಸರಣೆ ಮಾಡಿ, ಆದರೆ ನಿಮ್ಮತನವನ್ನು ಉಳಿಸಿ. ಇದರಲ್ಲಿ ಗ್ರೇಟ್ ಭಾಗವತ ಹೊಳ್ಳರು ಅವರ ತಂದೆಯವರದ್ದು ಒಂದು ಅಗರಿಯವರದ್ದು ತರುವಾಗಲೂ ಸಹ ಹೊಳ್ಳರಿಗೆ ಹೊಳ್ಳತನವನ್ನು ಬಿಡಲಿಕ್ಕೆ ಮನಸ್ಸು ಬರುವುದಿಲ್ಲ ಅಂತ ಬಿಡುವುದಿಲ್ಲ. ಅವರು ಹೊಳ್ಳತನವನ್ನು ಬಿಡುವುದಿಲ್ಲ. ಹೊಳ್ಳತನದ ಅವರ ತಂಬಿಗೆಯಲ್ಲಿ ನಿಮ್ಮ ಮನೆಯ ಹಾಲು. ಅಗರಿ ಭಾಗವತರ ಭಾಗವತಿಗೆ ಹಾಲು ಯಾವುದರಲ್ಲಿ? ತಂಬಿಗೆ ಅವರದ್ದೇ ಹಾಲು, ಅಗರಿ ಭಾಗವತರ ಮನೆಯದ್ದು. ಇದು ಕಲಾವಿದರು ತುಂಬಿಸಿಕೊಳ್ಬೇಕಾದ್ದು. ಕಲೆಯನ್ನು ತನ್ನ ಪಾತ್ರದಲ್ಲಿ ತುಂಬಿಸಬೇಕು, ತನ್ನ ಧ್ವನಿಯಲ್ಲಿ ಅವರನ್ನು ತುಂಬಿಸಬೇಕು. ಹಾಗಾದಾಗ ಅಗರಿ ಭಾಗವತರು, ಶ್ರೀನಿವಾಸ ಭಾಗವತರು, ರಘುರಾಮ್ ಭಾಗವತರು ಏನು ಮಟ್ಟುಗಳನ್ನು, ಆ ಕಲಾಯಾನವನ್ನು ಅಥವಾ ಕಲಾಮೃತವನ್ನು, ಏನು ಅಮೃತ, ಯಾಕೆಂದರೆ ಅದು ಯಾವಾಗಲೂ ಉಂಟು, ಅವರು ಹೇಗೆ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ನಿಮ್ಮ ಕಂಠದಲ್ಲಿ, ನಿಮ್ಮ ನಿಮ್ಮ ಧ್ವನಿಯಲ್ಲಿ, ನಿಮ್ಮ ನಿಮ್ಮ ಪಾತ್ರದಲ್ಲಿ ನೀವು ಅವರನ್ನು ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು 2 ಭಾಗವತರ, ಒಂದು ಮಾಂಬಾಡಿ ನಾರಾಯಣ ಭಾಗವತರ, ಮತ್ತೊಂದು ಅಗರಿ ಮಟ್ಟುಗಳು ಇದು ಬಂದಿದೆ. ಇದನ್ನು ಎಲ್ಲರೂ ಅನುಸರಿಸಬೇಕು. ಇನ್ನೊಂದು ಭೀಮ್ ಪಲಾಸ್ ರಾಗವೋ ಮಧ್ಯಮಾವತಿಯೋ, ಅದಕ್ಕೆ ನಾನು ಅದನ್ನು ಮೊನ್ನೆಯೂ ಇದನ್ನು ಹಿಂದೆ ಹೇಳಿದೆ. ನೋಡ, ಅಗರಿ ಶ್ರೀನಿವಾಸ ಭಾಗವತರ ಏರು ಪದ್ಯವನ್ನು ಒಬ್ಬರು ಅನುಸರಿಸಿ ನೋಡ, ಅಲ್ಲಿಗೆ ನಿವೃತ್ತನಾಗ್ತೇನೆ ಯಕ್ಷಗಾನದಿಂದ. ಅಗರಿ ಶ್ರೀನಿವಾಸ ಭಾಗವತರ, ಅಗರಿ ರಘುರಾಮ್ ಭಾಗವತರ ವೀರರಸದ ಪದ್ಯವನ್ನು ಅನುಸರಿಸಲಿಕ್ಕೆ ಒಬ್ಬ ಮನುಷ್ಯನಿಂದ ಈಗ ಸದ್ಯ ಇಲ್ಲ. ನಾನು ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ. ಯಾವುದು ಅಲಗು ನನಗೆ ಅಗರಿ ಭಾಗವತರು ಬಲಿಪ ಭಾಗವತರ ಜೊತೆಗೆ ಜೋಡಾಟದಲ್ಲಿ ಪದ್ಯ ಹೇಳ್ತಾ ಇದ್ರು ಅಂತ ಈಗಲೂ ದಿಗಿಲಾಗ್ತದೆ ಅಂತ. ಹೌದೌದು ಅಂತ. ಬಲಿಪ ಭಾಗವತರ ಬೋರ್ಗರ್ ಇದು ಎಂಥದ್ದು ಬರೆಯೋದು, ಅದು ಸಿಂಹ ಅಲ್ವದು. ಅದರಲ್ಲಿ ಅಗರಿ ಭಾಗವತರು ಕಂಡುಕೊಂಡ್ರು. ಅಡ್ಡಿನಡಕದಲ್ಲಿ 79ನೇ ಇಸವಿಯಲ್ಲೊಂದು ಕುರುಕ್ಷೇತ್ರ ಆಯಿತು, ಕೂಡಾಟ, ಒಂದು ಸಹಾಯರಥ. ಬಲಿಪ ಭಾಗವತರು, ಅದು ಬಲಿಪ ಭಾಗವತರು ಉಚ್ಚಾಯದಲ್ಲಿ, ಅದು ತುರಿಸುವ ಕೊಂಬಿದ್ದ ಕಾಲ ಅವರಿಗೆ. ಹೌದದು, ಇಷ್ಟದ ಕೊಂಬಿದ್ದ ಕಾಲ. ಮಂಡೆಚ್ಚರು ತನ್ನ ಒಂದು ಸಂಗೀತದಲ್ಲಿ ಗೆದ್ದರು ಅಂತ ಭಾಗವತಿಕೆಯನ್ನು. ಅಂದರೆ ಬಲಿಪರನ್ನು ಸೋಲಿಸಿದ್ರು ಅಂತ ಅರ್ಥ ಅಲ್ಲ, ಭಾಗವತಿಕೆಯಲ್ಲಿ ಗೆಲ್ಲುದವರು. ಅವರ ಸಪೂರ ಸ್ವರದಲ್ಲಿ ಆ ತಡೆವರೆಯಲ್ಲಿ ಅಭಿಮನ್ಯು, ಕೃಷ್ಣನ ಬಾಬುವಿನ ಅಭಿಮನ್ಯು, ಏನು ಮಂಕುಡ ಸಂಜೀವ ಶೆಟ್ರ ಸುಭದ್ರೆ ಏನು ಗೆದ್ರು. ಹಾಗಾದರೆ ಸ್ವರದ ಬೋರ್ಗತೆಯಿಂದ ಗೆಲ್ಲುವುದಲ್ಲ, ಸಂದರ್ಭ ಬಳಸುವ ರಾಗ ಮಟ್ಟುಗಳು ಇದು. ಇಲ್ಲದಿದ್ದರೆ ಅಗರಿ ಶ್ರೀನಿವಾಸ ಭಾಗವತರದ್ದು ದೊಡ್ಡ ಆಕರ್ಷಣೀಯವಾದ ಶ್ರವಣ ಸುಖವಾದ ಗರಳ ಕೊರಳದು. ಜೊತೆಗೆ ಅಗರಿ ಮಾರ್ಗ, ಇನ್ನೊಂದು ನಾನು ಹೇಳಬೇಕಾದ್ದು, ಅಗರಿ ಮಾರ್ಗ ಅಂದರೆ ಅಗರಿ ಭಾಗವತರ ಭೀಮ್ ಪಲಾಸ್ ರಾಗವೋ ಮಧ್ಯಮಾವತಿ ರಾಗವೋ ಹೇಳುವುದಷ್ಟಲ್ಲ, ಇದು ಅಗರಿ ಅವರ 10% ಹೇಳಿದಾಗಾಯಿತು. ಅವರು ಹೇಳುವ ಪದ್ಯದ ಕ್ರಮ, ಅವರ ಕವಿತಾ ಶಕ್ತಿ.
ಅರ್ಥಧಾರಿಗೆ ಆಧ್ಯಾತ್ಮವನ್ನು ಅಥವಾ ಶೃಂಗಾರದ ಮಟ್ಟಗಳನ್ನು ಯಾವುದನ್ನು ಪ್ರೆಸೆಂಟ್ ಮಾಡಬೇಕು, ಬೇಕಾದ ಸರಳ ಸಾಹಿತ್ಯ ಪದ್ಯದಲ್ಲಿ ಆ ಪದ್ಯವೇ ಹೇಳ್ತದೆ ಅದು ಯಾವ ತಾಳದಲ್ಲಿ ಹೇಳಬೇಕು ಮತ್ತು ಯಾವ ರಾಗ ಬಳಸಬೇಕು ಅಂತ. ಬೇಕಾದಷ್ಟೇ ಪದ್ಯ 160 ಆದರೆ 161ನೇ ಪದ್ಯ ಅವರ ಪುಸ್ತಕದಲ್ಲಿ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂದರೆ ಪ್ರಸಂಗ ಕೂತು ಬರೆದದ್ದಲ್ಲ, ರಂಗಸ್ಥಳದಲ್ಲಿ ಹಾಡಿದ್ದು ಪ್ರೇರಣೆಯಿಂದ. ಅದನ್ನು ಕೇಳಿ ಹೊಸ ಇಟ್ಲು ಮಾಲಿಂಗ ಭಟ್ರು ಅಂತವರು ಬಾಯಿಪಾಠ ಮಾಡಿ ಮತ್ತೆ ಬರೆದದ್ದು. ಅಗರಿ ಭಾಗವತರು ಕೂತು ಬರೆದದ್ದು ಬಹುಶಃ ಲಲಿತೋಪಾಖ್ಯಾನ ಮಾತ್ರ. ಹೌದೌದು, ಪೊಳಲಿ ಶಂಕರಣ ಶಾಸ್ತ್ರಿಗಳ ಕಥೆ ಕೇಳಿ, ಅದು ಕೂತು ಬರೆದದ್ದು ನಿಂತುಕೊಂಡು ಬರ್ಕೊಂಡದ್ದು ಅಂತ ಗೊತ್ತಿಲ್ಲ ಇನ್ನು, ಸೂರ್ಯ ಮತ್ತು ಹನುಮಂತನಾಗೆ. ಆಯಿತಾ? ಹೌದು, ಅದು ಅಗರಿ ಭಾಗವತರು ಹಾಗಾದ ಕಾರಣ. ಸರಳ ಸಾಹಿತ್ಯಗಳು, ಬಿಡುವ ಪದ್ಯಗಳಿಲ್ಲ, ಆ ಸಂದರ್ಭಕ್ಕೆ ಬೇಕಾದ ಪದ್ಯಗಳು ಅಗರಿ ಭಾಗವತರು. ಈ ಮಟ್ಟನ್ನು ನೀವು ಈಗ ಬಿಡುವುಂಟು, ಈಗ 2-3 ತಿಂಗಳು ಬಿಡುವು, ಒಂದು ಪ್ರಸಂಗ ಬರೆಯುವ ಕಡೆಗೆ ಯೋಚನೆ ಮಾಡಿ. ಆವಾಗ ನೀವು ಪೂರ್ಣ ಅಗರಿಯವರ ಸಂಸ್ಮರಣೆ ಮಾಡಿದಾಗ ಆಯಿತು, ಅಗರಿ ಮಾರ್ಗದಲ್ಲಿ ನೀವು ಹೋದಾಗ ಆಯಿತು. ಅದನ್ನು ಮಾಡಿ. ಅಗರಿ ಅದು ಮಟ್ಟು. ಯಾರಿಗೆ ಯಾವ ಪಾತ್ರಗಳು ಬೇಕು, ಯಾರಿಗೆ ಯಾವುದನ್ನು ಕೊಟ್ಟರು ಅದನ್ನು ಪಾತ್ರವನ್ನಾಗಿಸಬಹುದು. ಅಗರಿ ಉದಾಹರಣೆಗೆ ಪ್ರಕಾಶ್ ಚಂದ್ರ ಬಾಯರು, ಅದು ಸೌತೆಕಾಯಿ ಇದ್ದಾಗ ಯಾವುದು ಕೊಟ್ಟರು ಆಗ್ತದೆ. ಸೌತೆಕಾಯಿ ಉಪ್ಪಿನಕಾಯಿಗೂ ಆಗ್ತದೆ, ಪಲ್ಯಕ್ಕೂ ಆಗ್ತದೆ, ಪಚ್ಚಡಿಗೂ ಆಗ್ತದೆ, ಯಾವುದಕ್ಕೂ ಆಗ್ತದೆ. ಅಗರಿ ಭಾಗವತರ ಕೈಯಲ್ಲಿ ತಯಾರಾದ ಕಲಾವಿದರು ಅವರು ಸರ್ವಾಂಗೀಣ ಕಲಾವಿದರು. ಯಾರಿಗೆ ಯಾವ ಪಾತ್ರ ಕೊಟ್ಟರು ಪಾಸು. ಇಲ್ಲದಿದ್ದರೆ ಶ್ರೇಣಿಯವರ ಬಪ್ಪ ಬ್ಯಾರಿ, ಶ್ರೇಣಿಯವರ ಮಾಧವ ಭಟ್ಟ, ಶ್ರೇಣಿಯವರ ಹೆಡ್ಡ ಬುದ್ಧಿವಂತ ಹೆಡ್ಡ, ಅದು ದೊಡ್ಡ ಸಾಮಗ್ರ ಆದರೆ ಬರೇ ಹೆಡ್ಡ ಚಂದಗೋಪ, ಶ್ರೇಣಿಯವರದ್ದು ಬುದ್ಧಿವಂತ ಹೆಡ್ಡ. ಹಾಂ, ಶ್ರೇಣಿಯವರ ಹರಿಶ್ಚಂದ್ರ ಅಂದರೆ ಕೊನೆಯವರೆಗೂ ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರುವುದೇ ಇಲ್ಲ ಅದು. ಯಾಕಂದರೆ ಹೆಂಡತಿ ಮಕ್ಕಳನ್ನು ಮಾರಲಿಕ್ಕೆ ಶ್ರೇಣಿತನ ಬಿಡುವುದಿಲ್ಲ. ಹಾಗೆ ಹರಿಶ್ಚಂದ್ರ ಅವರದ್ದು ತುಂಬ ಸಕ್ಸಸ್ ಅಲ್ಲ, ವಿಶ್ವಾಮಿತ್ರ ಅದು ಜೋರು ಮಾಡೋದಲ್ವೋ. ನಾನು ಅವ್ರ ಹತ್ರ ಹೇಳಿದ್ದೇನೆ, ಹರಿಶ್ಚಂದ್ರ ಅಜ್ಜ ನಿಮ್ಮದು ಫೈಲ್ ಅಂತ. ಹೌದು ಮಾರೆ, ಹೆಂಡತಿ ಮಕ್ಕಳನ್ನು ಮಾರುವುದಕ್ಕೆ ಹೇಳಿದ್ದಾರೆ ಅವರು. ಅದು ಶ್ರೇಣಿತನ ಒಪ್ಪುದಿಲ್ಲ. ಅಂತಹ ಬೋರ್ಗರೆಯುವ ಒಂದು ಒಂಟಿ ಸಲಗವನ್ನು ಒಂದು ಭಾಗವತಿಗೆ ಅಂಕುಶದಿಂದ ಅಗರಿಯವರು ಮಣಿಸಿದ್ದಾರೆ ಅಂದರೆ ಅಗರಿಯವರು ಏನು ಅಂತ ಆಲೋಚನೆ ಮಾಡಿ. ಇಲ್ಲದ ಶ್ರೇಣಿಯವರಿಗೆ ಹಾಕುವ ಅಂಕುಶ ಹತ್ರ ಅದ್ರು ಅಗರಿ ಭಾಗವತರ ಹತ್ರ ಇತ್ತು. ಅದು ದೊಡ್ಡ ಅಗರಿಯವರು ಹೌದು, ಸಣ್ಣ ಅಗರಿಯವರು ಅದು. ಶ್ರೇಣಿಯವರ ಆ ಆನೆಗೆ ಕಿವಿಗೆ ಹಿಡಿಯುವ ಅಂಕುಶ ಇತ್ತು, ಸುತ್ತಿಲ್ಲಲ್ಲ. ಆ ಮಾಧವ ಭಟ್ಟನ ಪಾತ್ರದಲ್ಲಿ ಕೊನೆಗೆ ಶ್ರೇಣಿಯವರು ಹೇಳ್ತಿದ್ರು ಈ ಪ್ರಸಂಗ ಬರೆದಕ್ಕೆ, ಅದೇ ಹಿಂದಿನವರು ಮಾಡಿದ ಕರ್ಮ ಅಂತ ಹೇಳೋದು ಶ್ರೇಣಿಯವರು. ಅದಕ್ಕೆ ಅಗರಿಯವರದೊಂದು ಪ್ರಯೋಗ ಉಂಟು ಶಬ್ದ, ಅದನ್ನು ನನಗೆ ಮಾಧ್ಯಮದಲ್ಲಿ ಹೇಳುವುದಿಲ್ಲ. ಅಗರಿ ಭಾಗವತರು ಶ್ರೇಣಿಯವರಿಗೆ ನೋಡಿಕೊಂಡು ಆ ಕಡೆ ಹೋಗುವುದು. ಇದು ಅಗರಿ ಮಾರ್ಗ. ಕಲಾವಿದನನ್ನು ನಿಯಂತ್ರಿಸುವ, ಪ್ರಸಂಗವನ್ನು ಬೇಕಾದ ಸಮಯ ಇದು ಕಾಲಮಾನ ಇದನ್ನು ಹೊಂದಿಕೊಂಡು ಅಗರಿಯವರ ಹತ್ರ ಏನು ಸಂಪತ್ತು ಹೇಳಿಕೊಡುವ ನ್ಯಾಕ್. ನಾನು ಅವರ ಶ್ರೇಣಿಯವರ ಒಂದು ಅರ್ಜುನ ಹೇಳಿದ್ದೆ, ಅವರು ಭೀಷ್ಮಾರ್ಜುನ ಹಾಡ್ತಿರ್ಲಿಲ್ಲ ಅಗರಿಯವರು, ಭೀಷ್ಮ ಪರ್ವ ಹೇಳಿದವರು ಮುಚ್ಚಿನೇರ ಮನೆಯಲ್ಲಿ. ಮುಚ್ಚಿನೇರ ಹೇಳಿದರು ಮುಕ್ಕುಳಂಜಿ ಅರ್ಥ ಪಣಪೇರು ಅಂತ. ಎಂತ ಬೋದಿನದ ಅರ್ಥ ಅನ್ನೊಂದು ಅದು ಅರ್ಜುನ ಹೇಳೋದು ಅಜ್ಜ ಹೇಳಿದೆ. ಹಾಂ, ತಂದೆ ಹೇಳಿದ ದಿವಸ ಹೇಳಿದರು. ಅದರ ಮೊದಲು ನೀನು ಇದು ಕೃಷ್ಣನ ಹತ್ರ ಮಾತಾಡಲಿದ್ದ ಹೇಳಿದರು. ಕೃಷ್ಣನ ಹತ್ರ ಅದು ನೀನೇ ಮಾತಾಡಲಿ ಹೇಳಿದರು. ನೀನು ಅರ್ಜುನ ಇದು ಕೃಷ್ಣ ಸಾರಥಿ, ನೀನೇ ಅರ್ಥ ಎತ್ತು ಕಡೆ ಮಾಡು, ಏನು ಮಾತಾಡಬೇಕು ಅಂತ ಹೇಳಿಕೊಟ್ರು. ಕೃಷ್ಣ ಸಾರಥಿ, ಅರ್ಜುನ ಮಾತಾಡಲಿ ಶುರು ಮಾಡೋದು ಹೇಳಿ. ತಂದೆ ಹೇಳಿದ ದಿವಸದಿಂದ ಎಂತ ಬಗಳುತ್ತೆ ಮಗ, ಅದು ಅಗರಿ ಶೈಲಿ. ಎಂತ ಬಗಳುತ್ತೆ ಹೇಳು, ಅದು ಅಗರಿ ಅವರು ಹೇಳಿದ್ರೆ ಅದು ಎಂತ ಅಂತ ಕೇಳಲಿಕ್ಕಿಲ್ಲ. ಅಲ್ಲ ನಿಂಗೆ ಹೇಳಿಲ್ಲ, ಆನೆ ಹೇಳಿಕೊಡ್ತೇನೆ, ನೀನು ಸುರಿಂಗ ಬಗಳು ಹೇಳಿದೆ. ಹೌದಾ ಶ್ರೇಣಿ, ಇದಕ್ಕೆ ಭವಿಷ್ಯ ಇದ್ದು ಮಾರಾಯ ಈ ಮಾಣಿಗೆ ಹೇಳಿದರು. ಇದಕ್ಕೆ ಭವಿಷ್ಯ ಇದ್ದು ಇದಕ್ಕೆ ಅಂತ ಎಂಥದ ಮಾತಾಡಿದೆ. ನಿಜವಾಗಿ ಆ ಪ್ರಸಂಗದಲ್ಲಿ ಅರ್ಜುನನಿಗೆ ಒಂದೇ ಪದ್ಯ, ನನಗೆ ಮತ್ತೊಂದು ಪದ್ಯ ಕೊಟ್ಟರು ಅಂತ ತಾಳಮದ್ಲೆಯಲ್ಲಿ. ಯಾವ ಪದ್ಯ ಅಂತ ನನಗೆ ಮರ್ತೋಗಿದೆ. ಶ್ರೇಣಿಯವರಿಗೆ ಸ್ವಲ್ಪ ಮಾತಾಡಿದೆ, ಶ್ರೇಣಿಯವರು ಬಂದು ಅದಕ್ಕೆ ಇದು ಅರ್ಥ ಹೇಳಿದರು. ಪುನಃ ನನಗೊಂದು ಪದ್ಯ ಇತ್ತು. ಆ ಕ್ರಮ ಕುರಿಯ ಶಾಸ್ತ್ರಿಗಳಲ್ಲಿ ಕಾಣಬಹುದು ನೋಡಿ. ಸ್ವಲ್ಪ ಒಳ್ಳೆ ಕೆಲಸ ಮಾಡಿದರೆ, ಚಂದ ಅರ್ಥ ಹೇಳಿದರೆ ಇದು. ಒಂದು ವೀರವರ್ಮ ಕಾಳಗದಲ್ಲಿ ನಮ್ಮ ಮೇಳದ ಆಟ ಕುರಿಯದಲ್ಲಿ ಆಗಿತ್ತು. ಶಿವರಾಮ್ ಜೋಗಿರು ಒಂದೇ ಪದ್ಯದಲ್ಲಿ ವೀರವರ್ಮ ಹೋಯ್ತು. ಅಡ್ಡ ಹಾಕಿದ್ರಲ್ಲ, ಶಿವರಾಮ ನಿಲ್ಲು, ಭಾಗವತ ಕೂದಲು, ನೀನು ಮುಂದರಸೋದಲ್ಲ, ಮುಂದರಸೋದು ಭಾಗವತ. ನಿಲ್ಲಿಸಿದ್ದ ಅಡ್ಡ ಹಾಕಿ ಪದ್ಯ ಕೊಟ್ಟರು. ಆ ಪದ್ಯ ಹಾಕಿ ಮುಂದೆ ಹೋಯ್ತು. ಮುಂದೆ ಅಪರ ಇದ್ರು, ಇನ್ನು 2 ಪದ್ಯ ಇತ್ತು, ನಿಲ್ಲು. 3 ಪದ್ಯ ಕೊಟ್ಟರು. ಶಿವರಾಮ್ ಜೋಗಿಯರು ಕೆಲಸ ಮಾಡಿದ್ರು. ಮತ್ತೆ ಒಳಗೆ ಹೇಳಿದ್ರು, ಶಿವರಾಮ ಭಾಗವತ ಮುಂದರಿಸೋದು ನೀನಲ್ಲ, ನಿಮ್ಮ ಹೊಸನಗರ ಮೇಳದಲ್ಲಿ ನೀವು ಮುಂದರಿಸಿ. ನಾ ಕೂತದ್ದು ಭಾಗವತಿಕೆಗೆ, ನಿನಗೆ ಪ್ರಾಯ ಆಗಿರ್ಬೋದು, ಕೂಡದಿದ್ದರೆ ಸನ್ನಿವೇಶ ಮಾಡಬೇಕು, ಪ್ರಸಂಗ ಕೊಲ್ಲುವುದಲ್ಲ ಹೇಳಿದರು.
ಕೇದಗಡೆ ಗುಡ್ಡಪ್ಪ ಗೌಡರು ವೇಷ ಕರ್ಣ ಒಂದು ಪದ್ಯ ಕೊಟ್ಟರು, ತಿರುಗಿ ನಿಂತರು. ಕುರಿಯ ಶಾಸ್ತ್ರಿಗಳು ಮತ್ತೊಂದು ಕೊಟ್ಟರು, ತಿರುಗಿ ನಿಂತರು. ಪುನಃ ಕೊಟ್ಟರು, ಗುಡ್ಡಪ್ಪನಲ್ಲಿ ಪುಳಿದ್ರು. ಕುಡ್ದ, ಒಳಗಡಿದ ಜ್ವರ. ನನ್ನ ಹತ್ರ ಹೇಳಬೇಡ ಹೇಳಿದರು. ನನ್ನ ಹತ್ರ ಚೌಕಿಯಲ್ಲಿ ಹೇಳಬೇಡ ನೀನು ಜ್ವರ ಅಂತ. ನಾನು ಮೈ ಬಿಸಿ ಮಾಡಿ ಪದ್ಯ ಹೇಳೋದು, ನೀನು ಕುಡಿಬೇಡ, ಅದಕ್ಕೆ ಪ್ರೇಕ್ಷಕರಿಗೆ ಅನ್ಯಾಯ ಮಾಡಬಾರ್ದು ಹೇಳಿದರು. ಇದು ಅಗರಿ ಭಾಗವತರ ದಾರಿ. ಈ ಮಾರ್ಗ, ಅಗರಿ ಮಾರ್ಗ ಏನುಂಟು, ಬರೇ ಭಾಗವತಿಗೆ ಇದಷ್ಟೇ ಅಗರಿ ಮಾರ್ಗ ಅಲ್ಲ. ಒಬ್ಬ ಭಾಗವತನಲ್ಲಿ ಇರಬೇಕಾದ ಸರ್ವ ಲಕ್ಷಣಗಳು, ಸರ್ವ ಸಾಧ್ಯತೆಗಳು. ಭಾಗವತಿಗೆ ಕಾಮಧೇನು ಅಗರಿ. ನಾನು ಅಷ್ಟೇ ಹೇಳ್ತೇನೆ. ನಿಮ್ಮ ತಂಬಿಗೆಯ ಪ್ರಮಾಣ ಎಷ್ಟುಂಟು, ನಿಮಗೆ ಹಾಲು ಕರೀಲಿಕ್ಕೆ ಸಾಮರ್ಥ್ಯ ಎಷ್ಟುಂಟು, ಬೆರಳಿನಲ್ಲಿ ಕೈ ಬೆರಳು ಸೆಳಿತ ಶುರುವಾದರೆ ಹಾಲು ಬರುವುದಿಲ್ಲ, ಅಷ್ಟು ಅದರಿಂದ ನೀವು ಪಡಿಬಹುದು. ಅದು ಗ್ರೇಟ್ ಭಾಗವತ. ಆ ಮಟ್ಟನ್ನು ಉಳಿಸುವುದು, ಕ್ರಮವನ್ನು ಉಳಿಸುವುದು ಅಂದರೆ ಸಮಗ್ರ ಅಗರಿಯವರ, ಬರೀ ಅಗರಿ ಎಂಟರ್ಪ್ರೈಸಸ್ಗೆ ಮಾತ್ರ ಹೋಗಿ ಫ್ರಿಜ್ ಮತ್ತು ಇದು ಕನ್ಸೆಷನ್ ಮಾಡಿ ಅಂತ ತಗೊಳ್ಳೋದು ಅಗರಿ ಮಾರ್ಗ ಅಲ್ಲ. ಅದು ಮನೆಗೆ ಕಳಿಸಿ, ನೀವು ನನಗೂ ಕಳಿಸಿ. ಅರೆ ಇದು ಉಳಿತಾಯರು. ಸೊ ಉಳಿತಾಯರು ಈ ಮನೆಯ ಉಳಿತಾಯರ ಎಂಥದ್ದು, ನೀವು ಬಹುಶಃ ತಾಯಿಯ ಗರ್ಭದಲ್ಲೇ ಅವರಿಗೆ ಯಕ್ಷಗಾನ ದಾರಿ ಎರೆದಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನೀವು ಕಲಾವಿದರು. ಹೌದೌದು, ಈ ಮನೆ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಕಲಾ ಸಂಬಂಧವೇ ಆಗಿದೆ ಉಳಿತಾಯರಿಗೆ. ನೀವು ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಇನ್ನೆಲ್ಲಿಯೋ ಮಗಳನ್ನು ಕೊಡ್ತಿದ್ರೆ ಅವರಿಗೂ ಇದಾಗ್ತಿರ್ಲಿಲ್ಲ. ಇವರು ಅಮ್ಮಣ್ಣವರು ಸಂಗೀತದ ಹಿನ್ನೆಲೆಯಿಂದ ಬಂದವರು, ಅದು ಯಾರಿಗೂ ಗೊತ್ತಿಲ್ಲ. ಅಮ್ಮಣ್ಣಯ ಕುಟುಂಬ ಸಂಗೀತದ ಹಿನ್ನೆಲೆ ಅಂತ ಇದಾಯಿತು. ಇನ್ನೊಂದು ನಾನು ನೆನಪಿಸಬೇಕಾದ್ದು, ಕನ್ನಡಿಗಟ್ಟೆಯವರು ಸ್ವರ ಸಾಮರ್ಥ್ಯ ಮತ್ತು ರಾಗವನ್ನು ಬಳಸೋದು. ರವಿಚಂದ್ರ ಕಂದ, ನನಗೆ ಅದು ಖುಷಿ. ನೀವು ರಾಗ ಬಳಸೋದು ಹೇಗೆ ಅಂದರೆ, ಉದಾಹರಣೆಗೆ ಅವರು ಒಂದು ಹಲವದ ಹಾಗೆ, ಅದು ಗೋಧಿ ಹಲವನ್ನು ಪಕ್ಕ ಜಗದು ನುಂಗ್ಲಿಕ್ಕಾಗೋದಿಲ್ಲ, ಅದು ಸ್ವಲ್ಪ ಜಗಿತಾರೆ ಬೇಕು. ಹಲ್ಲ ಸೆಟ್ಟಿದ್ರೆ ಗೋಧಿ ಹಲ್ವ ತಿನ್ಲಿಕ್ಕೆ ಆಗೋದಿಲ್ಲ. ಹೌದೌದು, ಸೆಟ್ಟು ಹೊರಗೆ ಬರ್ತದೆ. ಅದನ್ನು ಜಗದು 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 ಅದು ಒಂದು ಜೋನಿ ಬೆಲ್ಲದ ಹಾಗೆ ಅದು. ಇದೊಂದು ರಾಗವನ್ನು ಅನುಭವಿಸುವಂತಹದ್ದು. ನಮ್ಮಲ್ಲಿ ಮಾವಿನ ಹಣ್ಣಿನ ಪದಾರ್ಥ ಮಾಡಿದರೆ ಕೊನೆಗೆ ಅದು ಸ್ವಲ್ಪ ಎಂಥರ ಹುಳಿ ಮೇಲೆ ಅವರ ಎಂಥರ ಹಾಕಿ ಮಾವಿನ ಹಣ್ಣಿನ ಗೊರಟನ್ನು ಪುನಃ ಅದ್ದಿ ಹೀಗೆ ಮಾಡಲಿಕ್ಕೆ ಉಂಟು. ಇದೆಲ್ಲಂತ ಇಲ್ಲ, ಅದರಲ್ಲಿ ಮತ್ತೆ ಜೊತೆ ಆಗೋದು. ರವಿಚಂದ್ರ ಕನ್ನಡಿಗಟ್ಟರ ಭಾಗವತಿಗೆ ಮತ್ತೆ ಎಂಜಾಯ್ ಮಾಡಬೇಕು. ಅದನ್ನು ರಪ್ಪ ಕೇಳಿ ಮುಗಿಸೋದಲ್ಲ. ಅವರ ರಾಗ ಸಂಚಾರ ಅದು ಗೋಧಿ ಹಲ್ವದಾಗೆ, ಅದರಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಜೋನಿ ಬೆಲ್ಲದಾಗೆ ಮತ್ತೆ ಇದಿರ್ತದೆ, ಕೈ ತೊಳೆದ್ರೂ ಪಸೆ ಹೋಗೋದಿಲ್ಲ ಅದು. ಇದು ರವಿಚಂದ್ರ ಕನ್ನಡಿಗಟ್ಟರ ಭಾಗವತಿಕೆ ಮಟ್ಟು, ಅವರ ಶೈಲಿ ಅದರಲ್ಲಿ ಬರುವಂಥದ್ದು. ಅವರು ಇವತ್ತು ಅದನ್ನು ಹಾಡ್ತಾ ಇದ್ದಾರೆ. ಅಗರಿಯವರ ಕ್ರಮಗಳು, ಮಟ್ಟುಗಳು, ಆಮೇಲೆ ಮಾಂಬಾಡಿಯವರನ್ನು ನೆನಪಿಸ್ತಾರೆ. ನಾನು ಮಾಂಬಾಡಿಯವರ ಮಟ್ಟನ್ನು ಪೂರ್ಣ ಹಾಡ್ತಾರೆ ಅಂತ ಹೇಳಿದ್ರೆ, ನಾನು ಅವರನ್ನು ನೋಡಲಿಲ್ಲ, ಇವರು ಅವರನ್ನು ನೋಡಲಿಲ್ಲ. ನನಗಿಂತಲೂ ಇವರಿಗೆ ಪ್ರಾಯ ಕಮ್ಮಿ. ನನಗೆ ಪ್ರಾಯ ಎಷ್ಟು ಅಂತ ನನಗೆ ಹೇಳೋದಿಲ್ಲ. ಹೌದು, ಆಯಿತಾ. ಪುಂಡಿಕಾಯಿ ಗೋಪಾಲಕೃಷ್ಣ ಭಾಗವತರು, ಅದು ಬಲಿಪ, ಹೆಸರೇ ಹೇಳ್ತದೆ. ಇವರ ಪದ್ಯ ಕೇಳಿದರೆ ಉಳಿಯುವುದವರು ಬಲಿಪರು, ಇವರು ಬಲಿಪ. ಬಲಿಪ ನಾರಾಯಣ ಭಾಗವತರು ದೊಡ್ಡ ಬಲಿಪರು, ಅಜ್ಜ ಬಲಿಪರು. ನಾನು ಕೇಳಲಿಲ್ಲ, ಬಟ್ ಶ್ರೇಣಿಯವಂತ ಹಿರಿಯರು ಹೇಳೋದು ಕೇಳಿದ್ದೇನೆ. ಭಾಗವತಿಕೆಯ ಬ್ರಹ್ಮ ಅಗರಿಯವರು, ಬಲಿಪರು ಭಾಗವತಿಕೆಯ ರುದ್ರ. ರುದ್ರ ಅಂದ್ರೆ ಇದಲ್ಲ, ರುದಂದ್ರಾವಯತಿ, ಕಣ್ಣೀರನ್ನು ಪರಿಹರಿಸುವ. ರುದ್ರ ಹಿಡಿದಾಡು ನಮಗೆ ಚೆಂಡೆ, ಡಂಗ್ ಡಂಗ್ ಡಂಗ್, ಅದು ಪಿಲಿವೇಶಕ್ಕೆ. ಭಾಗವತಿಕೆಯ ರುದ್ರ ಅವರು, ಲಯ ಹಿಡಿತ ಭಾಗವತಿಕೆಯ. ಮತ್ತೆ ಅವರ ಪದ್ಯದಲ್ಲಿ ಗಮಕ ಮರೆಯರೆ. ಅಗರಿಯವರ ಪದ್ಯದಲ್ಲಿ ನಾವು ಸಂಗೀತವನ್ನು, ಉತ್ತರಾದಿಯನ್ನು ಹೇಗೆ ಅನುಭವಿಸ್ತೇವೆ, ಬಲಿಪ ಭಾಗವತರ, ಅದು ದೊಡ್ಡ ಬಲಿಪ ನಾರಾಯಣ ಭಾಗವತರು. ಈಗಿನ ನಮ್ಮ ಅವರು ದೊಡ್ಡವರಾದ ಕಾರಣ ಇವರು ಸಣ್ಣವರು. ಈಗ 80 ಕಳೆದ ನಿವೃತ್ತಿ ಅಂಚಿನಲ್ಲಿರುವ ಬಲಿಪ ನಾರಾಯಣ ಭಾಗವತರು ಗಮಕ. ಒಂದು ಏರು ಪದ್ಯ ಹೋಗ್ತಾ ಇದ್ದಾಗೆ ಅದು ಆ ಪಾಕ ಏರುವುದು ಅಂತ ಹೇಳುವುದಿಲ್ಲ. ಒಂದು ಕರೋಪಾಡಿಯ ಹೆಸರುಬೇಳೆ ಪಾಯಸ ಮಾಡುವಾಗ ಆ ಪಾಕ ಏರುವುದು ಅಂತ, ಅದು ಗಮಕ. ಭಾಗವತಿಗೆ ಗಮಕ, ಬಲಿಪರಂತೆ ಮತ್ತೊಬ್ಬರಲ್ಲಿ ಸಾಧ್ಯ ಇಲ್ಲ. ಗಮಕ ಭಾಗವತಿಗೆ ವೀರರಸ ಪದ್ಯಗಳಂತೂ. ಮತ್ತು ವೀರರಸ ಮತ್ತು ರೌದ್ರರಸದಲ್ಲಿ ವ್ಯತ್ಯಾಸ ಗೊತ್ತಾಗೋದು ಬಲಿಪರಲ್ಲಿ. ನಮಗೆ ವೀರರಸ ಮತ್ತು ರೌದ್ರರಸ ಏರು ಪದ್ಯ ಹಾರಬೇಕು ಅಂತ ಒಂದೇ ಗೊರಿತು. ವೀರರಸಕ್ಕೆ ಉತ್ಸಾಹ ಸ್ಥಾಯಿ ಭಾವ, ರೌದ್ರರಸಕ್ಕೆ ಕ್ರೋಧ ಸ್ಥಾಯಿ ಭಾವ. ನಾರದನನ್ನು ಬೀಳ್ಕೊಟ್ಟು ರೌದ್ರ, ಕೆಂಡವೇ ಆಗಲಿ ಲೋಕ ರೌದ್ರ, ಬೊಪ್ಪನೆ ಬಿಡು ಬಿಡು ಅಭಿಮನ್ಯು ವೀರರಸ. ಅದು ರೌದ್ರ ಅಲ್ಲ, ಇದು ಮಾಡಲಿಕ್ಕಿಲ್ಲ, ಇದು ಚಿಟ್ಟವಟೆಯಲ್ಲಿ ಕಟ್ಟಿ ವೀರರಸ. ಅದು ದೊಡ್ಡ ಸಂಗತಿ, ಉತ್ಸಾಹ ಅಲ್ಲಿ. ಇದು ಬಲಿಪರ ಪದ್ಯವನ್ನು ಗಮನಿಸಿದರೆ ಗೊತ್ತಾಗ್ತದೆ. ಅದಕ್ಕೆ ನೋಡಿ, ದಕ್ಷಾರುದ್ರದಲ್ಲಿ ನಾರದನ ಬೀಳ್ಕೊಟ್ಟು ಭೈರವಿ ಏಕ,
ಇಲ್ಲಿ ವೀರರಸಕ್ಕೆ ಮಾರವಿಯಕ, ಹಾ, ಗ್ರಾಂಗ್ರಡ್ಡ ಗ್ರಾಂಗ್ರಡ್ಡ, ಅದರ ಸರಿ ಇಲ್ಲ, ಗ್ರಾಂಗ್ರಡ್ಡ ಗಂಗ್ರಡ್ಡ ಗಂಗ್ರಡ್ಡ ಸರಿಯಲ್ಲ ಮಣ್ಣರೆ, ತಪ್ಪಿದ್ರೆ ಮತ್ತೆ ಹೇಳಿ. ಹಾಗಣ ರಸಗಳ ಭಾವಗಳ ವ್ಯತ್ಯಾಸ ಪದ್ಯದ ಗಮಕದಲ್ಲಿ ಗೊತ್ತಾಗೋದು, ನೀವು ಹೇಗೆ ತೆಗಿತೀರಿ ಅಂತ. ನಿಮ್ಮ ಗಮಕದಲ್ಲಿ ಉಂಟದು, ಅದು ಕೇಳುವ ಮತ್ತು ಇದರ ರಸಪ್ರಜ್ಞೆ ಬೇಕು, ಕಲಾಪ್ರಜ್ಞೆ ಬೇಕು. ಕಲಾವಿದನಿಗೆ ರಂಗದಲ್ಲಿ ಹಿಮ್ಮೇಳ ಮುಮ್ಮೇಳ ಜೊತೆ ಆಗಬೇಕು ಅಲ್ವೋ, ಆ ಪ್ರಜ್ಞೆ ಬೇಕು. ಇದು ಬಲಿಪರೊಂದು ಮಣ್ಣು. ಮತ್ತೆ ಕೃತಿಕಾರ, ಬಲಿಪನ ಪ್ರಸಂಗಕ್ಕೂ ಅಗರಿಯವರು ವ್ಯತ್ಯಾಸ ಏನು ಅಂತ ಹೇಳಿದರೆ, ಮಾಂಬಾಡಿಯವರು ಕೃತಿಕಾರ ಅಲ್ಲ, ನಾರಾಯಣ ಭಾಗವತರು ಪ್ರಸಂಗ ಬರೆದವರಲ್ಲ. ಬಲಿಪರ ಪ್ರಸಂಗ ಹೇಗೆ ಅಂದರೆ, ಅವರು ಸ್ವಲ್ಪ ಸ್ವಭಾವತಃ ಏರು ಪ್ರಿಯ. ಅವರ ಪ್ರಸಂಗದಲ್ಲಿ ಅಗರಿಯವರು 160 ಪದ್ಯದಲ್ಲಿ ಪ್ರಸಂಗ ಬರೆದರೆ ಬಲಿಪರದ್ದು 400 ಪದ್ಯ ಉಂಟು ಪ್ರಸಂಗದಲ್ಲಿ. ಅದಕ್ಕೆ ಅವರು ಹೇಳಿದರು, ನಾನು ಬಲಿಪ ಭಾಗವತರ ತುಂಬ ಅಭಿಮಾನಿ, ಮತ್ತು ಅವರ ಮನೆಗೆ ಆಗಾಗ ಹೋಗು. ಯಾಕಂದ್ರೆ ಹೋಗೋದ್ರೆ ಅವರ ಮನೆಯ ಇದು ತಿಂಟಿ ಮನೆ, ಮತ್ತು ಆ ಬೀಜದ ಬಂಡೆಲ್ಲ ಕೊಡೋದು ಅವರು ಹೋದ ಕೂಡಲೇ. ಗೇರು ಬೀಜ ಮತ್ತು ಇದು ದ್ರಾಕ್ಷೆ ಎಲ್ಲ ತಂದು ಮತ್ತು ಎಷ್ಟು ಸಲ ಒಂದು ಬಾಯಾರಿಕೆ ತೆಕ್ಕೊಳ್ಳೋದು. ಬಾಯಾರಿಕೆ ಅಂದರೆ ತಿಂಡಿ ಸಹಿತ, ಖಾಲಿ ಚಾಂತ ಇಲ್ಲವೇ ಇಲ್ಲ ಬಲಿಪರಲ್ಲಿ. ಬಾಯಾರಿಕೆ ಅಂದರೆ ನಾವು ಅದಕ್ಕೆ 12 ಗಂಟೆಗೆ ಹೋದ್ರು ಬಾಯಾರಿಕೆ ತೆಕ್ಕೊಳ್ಳೋದಲ್ಲ ಅಶೋಕ ಭಟ್ರೆ. ಗೇರು ಬೀಜದ ಬಂಡೆ ಇದ್ರೆ ಬೇಕು ಕೊಡೋದು ನಾನು. ಮತ್ತೆ ಪುನಃ ಒಟ್ಟುಂಟು 1 ಗಂಟೆಗೆ, ಅದು ಆ ಮಿಡಿ ಉಪ್ಪಿನಕಾಯಿ ಅಲ್ಲ, ಅದೇ ಪಡ್ರೆ ಅದು. ಹೌದೌದು, ಅದು ನಾನು ಕೇಳಿದೆ, ವೇಷಧಾರಿಗಳ ಸಂಖ್ಯೆ ಹೆಚ್ಚಿದ್ದು ಬಲಗಳ ಸಂಖ್ಯೆ ಹೆಚ್ಚಿದ್ರೆ ಅದಕ್ಕೆ ಒಂದು 6 ಪದ್ಯ ಹೆಚ್ಚೇ ಬರೆದಿದ್ದೇನೆ ಅಂತ. ಹವ್ಯಾಸಿಗಳಲ್ಲಿ ಬಲಗಳ ವೇಷ ಎಲ್ಲ ಇರ್ತದೆ, ಒಂದು 6 ಪದ್ಯ 7 ಪದ್ಯ ಹಾಕಿದ್ದೇನೆ, ಬಲಗಳಿಗೆಲ್ಲ ಕುಣಿಲಿಕ್ಕೆ ಇಲ್ಲತ್ಲಾಗಿಂತ. ಹಾಗೆ ಬಲಿಪರು. ಇನ್ನೊಂದು ಬಲಿಪರಲ್ಲಿ ನನಗೆ ಕಂಡದ್ದು, ಅದು ಯಕ್ಷಗಾನದ ಹಿಂದಿನ ಪರಂಪರೆ ಅಂತ ಹಿರಿಯರು ಹೇಳಿದ್ದಾರೆ. ಒಂದು ಫರಾಗ್ರಾಫಿನಲ್ಲಿ ಒಂದು 10 ಪದ್ಯ ಇದ್ದರೆ 10 ಒಂದೇ ತಾಳ, ಅದರಲ್ಲಿ ವ್ಯತ್ಯಾಸ ಇಲ್ಲ. ತ್ರಿವಿಡೆ, ಸೌರಾಷ್ಟ್ರ ತ್ರಿವಿಡೆ, 10 ಸೌರಾಷ್ಟ್ರ ತ್ರಿವಿಡೆ. ಆದರೆ ಭಾಗವತನ ಸಾಧ್ಯತೆಯಲ್ಲಿ ಮತ್ತು ಭಾಗವತನ ಅನುಭವದಲ್ಲಿ ಬೇರೆ ಹೇಳಬಹುದು. ಅದಕ್ಕೆ ಅವಕಾಶಗಳುಂಟು ಆ ಪದ್ಯಗಳಲ್ಲಿ. ಬಹುಶಃ ನಿಮಗೆ ಜಂಪೆ ತಾಳದ ಪದ್ಯ ಬೇರೆ ತಾಳಕ್ಕೆ ಹೋಗ್ಲಿಕ್ಕಿಲ್ಲ. ಈಗ ಅದನ್ನು ಹೇಳುವವರಿದ್ದಾರೆ, ಯಾಕಂದರೆ ಶಬರಿಮಲೆ ಶಬರಾಸುರನಿಗೆ ಬಾಯ್ತಾಳ ಹಿಡಿದ ಭಾಗವತನು ಇದ್ದಾನೆ ಬೇಟೆಗೆ. ಬೆಳಗ್ಗೆ ಶಬರಿಮಲೆಯಲ್ಲಿ ಪಕಡೋಜ ಕೃಷ್ಣನೇಕರ ಬಣ್ಣದ ವೇಷ ಬೇಟೆಯಾಡುತ್ತಾ ಬಂದರಾಗ ಜನುತ್ತ ಹೇಳಿದ್ರು, ಪಕಡ ಕುಂಜಿದವರು ಸಿಂಹಾಸನದಲ್ಲಿ ಗೊತ್ತು ಆಯ್ತು ಆಯ್ತಾ. ಅದೇ ಭಾಗವತ ನೋಡಿದ ಹನುಮಕ್ಕೂ ಬಾಯ್ತಾಳ ಹೇಳಿದ್ದಾರೆ ಇಂದ್ರಜಿತ್ತು ಕಾಳಗದಲ್ಲಿ. ಇದು ಇಲ್ಲಿ ಪೆರ್ಮುದೆಯಲ್ಲಿ ಸುಬ್ರಹ್ಮಣ್ಯದ ಇಂದ್ರಜಿತ್ತು, ನನ್ನದ ಹನುಮಂತ. ಹೌದೌದು, ಅದೇ ಭಾಗವತರು ನೋಡಿದ ಹನುಮ ತೈ ತಿತ್ತಿ ತದ್ದಿಮಿ ತಕ್ಕದಿಮಿ ಹೇಳಿದ್ರು. ಸುಬ್ರಹ್ಮಣ್ಯ ಹೇಳಿದ್ರು, ಭಾಗವತ ಕತ್ತಿಂದಿನಾಗೆ ಆಗುತ್ತೆ ಈಗಳೆ ಹೇಳಿದ್ರು ನಾನು ಯಕ್ಷಗಾನದ ವಿಕಾರಗಳು. ಹೌದೌದು, ಆದರೆ ಆ ಪ್ರಸಂಗ ಅಲ್ಲಿ ಏನು ಪದ್ಯ ತಾಳದಲ್ಲಿ ಬರೆದಿದ್ದಾರೆ, ಆ ಸಂದರ್ಭದ ದುಃಖವೋ ಶೃಂಗಾರವೋ ಅಂತ ನೋಡಿಕೊಂಡು ಭಾಗವತನಿಗೆ ತಾಳ ಬದಲಾವಣೆಯ ಸಾಹಿತ್ಯಗಳ ಸಾಧ್ಯತೆಗಳನ್ನು ಬಲಿಪರ ಹಾಡಿನಲ್ಲಿ ಗಮನಿಸಬಹುದು. ತಿರುಡೆಯಿಂದ ಏಕಕ್ಕೆ ಹೋಗಿ ತಿತ್ತ ಹೋಗುದ, ಅಷ್ಟದಿಂದ ಬಂದು ಪುನಃ ಉಡಾಪೆಗೆ ಹೋಗಿ, ಇಂಥದ್ದರ ಸಾಧ್ಯತೆಗಳು ಉಂಟು. ಅದು ಇದಕ್ಕೆ ವಿಪುಲ ಅವಕಾಶ ಉಂಟು ಬಲಿಪರ ಪದ್ಯದಲ್ಲಿ. ಬಲಿಪರ ಒಂದು ಮಟ್ಟನ್ನು, ಅದೇ ಒಂದು ನಾವು ತಿಳ್ಕೊಂಡು ಬಲಿಪರ ನಾನು ಹೆಮ್ಮೆ ಬರ್ತೇನೆ, ಅಗರಿಯವರಿಗಿದ್ದಂತಹ ಸಾಧ್ಯತೆಗಳು, ಆ ಇದ್ದ ಮನ್ನಣೆ, ಉತ್ತರ ಕನ್ನಡದೊಳಗೆ ಅಗರಿ ಭಾಗವತರು ವಿಠಲ ಶಾಸ್ತ್ರಿಗಳ ಜೊತೆಗೆ ಹೋದಂತಹದ್ದು, ಅವರ ಸಾಧ್ಯತೆಗಳು ಮತ್ತು ಮೈಂದಪ್ರಿಯಗಳು ಮಂಡೆಚ್ಚರ ಸಂಗೀತ ಪ್ರವೇಶ, ಕಡತೋಕ ಭಾಗವತರು ಭಾಗವತಿಕೆಯ ಅದ್ಭುತ, ಭಾಗವತಿಗೆಯ ಕ್ರಾಂತಿ ನಾವುಡ, ಭಾಗವತಿಗೆಯ ಅದ್ಭುತ ಕಡತೋಕ. ಈ ಯಾವ ಪ್ರವಾಹ ಬರಲಿ, ಸುನಾಮಿ ಬರಲಿ, ಬಲಿಪರೊಂದು ಮಟ್ಟನ್ನು ಗಟ್ಟಿ ಹಿಡ್ಕೊಂಡ್ರಲ್ಲ ಮಾರ್ಯಾರೆ, ಹಿಡ್ಕೊಂಡು ಮಟ್ಟ ಬಿಟ್ಟಿದ್ದಾರೆ ಈಗವರೆಗೂ ಬಲಿಪರು ನಮ್ಮ ಗ್ರಾಮ. ಸೊ ಇವರು ಯಾರಿಗಿಂತಲೂ ನನಗೆ ಬಲಿಪರು ಅತ್ಯದಷ್ಟಿಷ್ಟ ದಶಾಂಗುಲಂ ಅಂತ ನನಗೆ ಬಲಿಪರು ನಿಲ್ಲುವುದು ವಿಚಲನೆ ಇಲ್ಲ. ಮಂಡೆಚ್ಚರ ಸಂಗೀತ ಹೇಳಿ ನಾನನ್ನದನ್ನು ಹೇಳುದು. ಕಡತೋಗ ಭಾಗವತರ ಬೋಲ್ಟ್ ನಟ್ಟಿನಾಗೆ ಅವರ ಪದ್ಯ ಅಂದ್ರೆ ಅದು ಬಿಡಿಸಿ ಬೇಕಾದಲ್ಲಿಗೆ, ಅದು ನಿಮಗೆ ದೀರ್ಘ ಒಡನಾಟ ಉಂಟಲ್ಲ, ಅದು ಎಲ್ಲಿಗೂ ಜಾಯಿಂಟ್ ಮಾಡ್ಲಿಕ್ಕೆ ಆಗ್ತದೆ. ಬೋಲ್ಟ್ ತೆಗೆದ್ರೆ ಆಯ್ತು, ಬಗ್ಗಿಸಬೇಕು, ಬಿಸಿ ಮಾಡಲ್ಲ, ಅಲ್ಲಿ ಫಿಟ್ಟಿಂಗ್. ಮೈಸೂರು ಬಾಕಿನ ತುಂಡಿನಾಗೆ ತೆಗೆದು ಇಲ್ಲಿ ಮರದ ಕಬಾಟಿನಲ್ಲಿ ತಿಂಡಿ ಅದುವೆ ಅಂತ ಆಗಬಾರ್ದು, ಮೈಸೂರು ಬಾಕು ತೆಗೆದು ಇಲ್ಲಿ ಹಲವಾದ್ರೆ ತೆಗೆದು ಇಡ್ಲಿಕ್ಕೆ ಆಗುದಿಲ್ಲ, ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಡತೋಗ ಭಾಗವತರ ಪದ್ಯ ಹಾಗೆ, ಅದು ಎಲ್ಲಿಗೂ ಜಾಯಿಂಟ್ ಮಾಡ್ಲಿಕ್ಕೆ ಆಗ್ತದೆ ಅದು. ಮತ್ತೆ ಅದಕ್ಕೆ ತಾಳ ಹಾಕೋದು ಬೇಡ. ಅವರು ಸಿಗರೇಟ್ ಹೀಗೆ ಮಾಡಿಕೊಂಡು ಅದರಲ್ಲಿ ಇಲ್ಲಿ ಸಿಗರೇಟ್ ಹೇಳುವುದರಲ್ಲಿ ತಾಳ ಉಂಟು ಅಂತ ಇವರಿಗೆ ನಿಮಗೆ ದೀರ್ಘ ಒಡನಾಟ ಅಲ್ಲ, ಬಲ್ಲಲ್ವ ಹೊತ್ತು ನಿಮಗೆ ಅದು ತಾಳ ಉಂಟು. ಅದು ಭಾಗವತಿಕೆ ಅದ್ಭುತ. ಆ ಕಡತೋಕದವರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ, ಉಡುಪಿಯಲ್ಲಿ ಒಂದು ಪ್ರಕರಣ ಇದೆ, ನಾನು ಇದಕ್ಕೆ ಮುಗಿಸ್ತೇನೆ ಮಾತನ್ನು. ತೆಂಕು ಬಡಗು ಇದಿತ್ತು ಅಲ್ಲ, ಇವರು ತೆಂಕು, ನಾವುಡ್ರು ಬಡಗಿನಲ್ಲಿ
ಪಾಂಡವರ ಪದ್ಯ ಇವರಿಗೆ, ಕೌರವನ ಪದ್ಯ ನಾವುಡ್ರಿಗೆ. ಭೀಷ್ಮ ಪರ್ವದಲ್ಲಿ ಪಾಂಡವರಿಗೆ ಪದ್ಯ ಕಡಿಮೆ. ಮುರವಿರಾಮನ ಶ್ರೀಕರಾಂಗ್ರಿಗೆ ಮಣಿದ ಭೀಷ್ಮನ ನೆಗಹಿ ಕೃಷ್ಣನು, ಸರಿಯಾ? ಶಿರವ ಚಾಚಲು ನೆಗಹಿ ಕೃಷ್ಣನು. ನಾವುಡ್ರು ಶಿರವ ಚಾಚಲು ನೆಗಹಿ ಕೃಷ್ಣನು, ನಾವುಡ ನಿಲ್ಲಿಸು ನೆಗಹಿ ಕೃಷ್ಣನು. ಪದ್ಯ ನನ್ನದ್ದು. ರಂಗದ ಅವಧಾನ ಕಡತೋಕದ ಹಾಗೆ ಒಬ್ಬ ಭಾಗವತಲ್ಲ, ಅವಧಾನ. ನಿಲ್ಲಿಸು ನಾವುಡ, ಪದ್ಯ ನನ್ನದ್ದು, ನೆಗಹಿ ಕೃಷ್ಣನು. ತೆಕ್ಕೊಂಡ ನಾವುಡ್ರು 20 ನಿಮಿಷ ಹೇಳಿದ್ದಾರೆ. ಇದು ಮಣಿಯಲು, ನೆಗಹಲು, ಶ್ರೀಕರಾಂಗ್ರಿ ಎಂತ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಾರೆ. ಮತ್ತೆ ನಾವುಡ್ರು ಪದ್ಯಕ್ಕೆ ಬರಲಿಲ್ಲ, ಎದ್ದೋಗಿದ್ದಾರೆ. ನಾವುಡ್ರು ಸಣ್ಣವರು ಅಂತ ಹೇಳಿದ್ದಲ್ಲ, ಕಡತೋಕ ಭಾಗವತರ ಸಾಧ್ಯತೆಗೆ ನಾವುಡ್ರು ಕಡತೋಕದರ ಕಾಲು ಹಿಡಿದು ಹೋದ್ರು ಹೀಗೆ ಮಾಡಿ. ಆ ಒಂದು ನೆಗಹಿ ಕೃಷ್ಣನ ಒಂದು ಸಾಹಿತ್ಯದಲ್ಲಿ ಇಡೀ ಅವರ ಪದ್ಯ ಹೇಳಲಿಕ್ಕೆ ಇದ್ದ ಅವರ ತುಮುಲವನ್ನು ಅದರಲ್ಲಿ ಮುಗಿಸಿದ್ದಾರೆ ಅಂತವರು. ಈ ಪ್ರವಾಹದ ಮಧ್ಯೆಯೂ ಬಲಿಪರು ಅವರು ಹಿಡಿದ ಆ ಮಟ್ಟು ಬದಲಾವಣೆ ಇಲ್ಲ, ಇಲ್ಲವೇ ಇಲ್ಲ, ವಿಚಲಿತ ಆಗಲಿಲ್ಲ. ಮತ್ತೆ ಈಗಲೂ ಅದು ಪ್ರಸ್ತುತವಾಗಿ ಉಂಟು. ಯಕ್ಷಗಾನದ ಪೂರ್ವರಂಗ ಪರಂಪರೆಗಳು, ಒಡ್ಡೋಲಗಗಳು, ತೆರೆಕ್ರಮಗಳು, ಇದೆಲ್ಲ ಬಲಿಪ ಅಂತ ಹೇಳಿದರೆ ಸಮಗ್ರ ತೆಂಕುತಿಟ್ಟಿನ ಯಕ್ಷಗಾನದ ಸ್ವರೂಪ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಲಿಪ ಸ್ವರೂಪ, ತೆಂಕುತಿಟ್ಟಿನ ಸ್ವರೂಪ ಬಲಿಪ. ಪುಂಡಿಕಾಯಿ ಗೋಪಾಲಕೃಷ್ಣ ಭಾಗವತರು ಅವರ ಅಳಿಯ. ಆ ಕಾರಣದಿಂದ ಬಲಿಪ ಪರಂಪರೆ ಅಳಿಯ, ನೀವು ಅವರ ಅಳಿಯ, ಅದು ಅಳಿಯ. ಅದನ್ನು ಇವರು ಅನುಷ್ಠಾನಿಸಿಕೊಂಡು ಬಂದಿದ್ದಾರೆ. ಮತ್ತು ಬಲಿಪ ಪರಂಪರೆಯಲ್ಲಿ ಅದನ್ನು ಏನಿದೆ ಅದನ್ನು ಸ್ವಲ್ಪ ವಿಸ್ತರಿಸಿದ್ದೀರಿ ಭಾಗವತರೆ. ನಾನು ಅದನ್ನು ನೀವು ವಿಕಾರ ಮಾಡಲಿಲ್ಲ, ವಿಸ್ತರಿಸಿದ್ದೀರಿ. ನನಗೆ ನಿಮ್ಮ ಭಾಗವತಿಕೆಯಲ್ಲಿ ನಾನು ಅದನ್ನು ಗಮನಿಸಿದ್ದೇನೆ. ಗಮಕ, ಮಟ್ಟುಗಳು, ಆತುರ ಇಲ್ಲ, ಮತ್ತೆ ಆವೇಶ ಇಲ್ಲ. ಇನ್ನು ಎದುರಿನ ಸ್ಪೀಡ್ ಹೋಗುವಾಗ ತನಗೆ ಸ್ಪೀಡ್ ಹೋಗಬೇಕು ಅಂತ ನೀವು 100 ಮೀಟರ್ ಓಟ ಓಡಲಿಲ್ಲ, PT ಉಷಾ ಆಗಲಿಲ್ಲ. ಅಂದರೆ 100 ಮೀಟರ್ ಓಟದಲ್ಲಿ ಅವರು ಫೇಮಸ್. ಅನುಷ್ಠಾನಿಸಿದ್ರಿ. ಇದನ್ನು ನೀವು ಕಾಪಾಡಿಕೊಳ್ಳಿ. ಹೊಸ ಗಾನವೈಭವಗಳು, ಮಟ್ಟುಗಳು ಬರುವಾಗ ಕೆಲವೊಮ್ಮೆ ಬಲಿಪ ಪರಂಪರೆಯಲ್ಲಿ, ಈಗ ಉದಾಹರಣೆಗೆ ಪ್ರಸಾದ ಬಲಿಪರೆ ಹಾಡುವಾಗ ಮೊನ್ನೆ ಅವ್ರ ಹತ್ರ ಹೇಳಿದೆ, ಸ್ವಲ್ಪ ನೀವು ಹೊಸ ಇದಕ್ಕೆ ಹೋಗುವಾಗ ಮರೆತು ಹೋಗ್ತದೆ ನಿಮಗೆ. ನೀವು ನೋಯಿಯಿಂದ ಮೂಡಬಿದ್ದರೆ ಒಂದು ಕೆಲವೊಮ್ಮೆ ಕಿನ್ನಿಗೊಳಿಗರಿಗೆ ಹೋಗ್ತೀರಿ ಅಂತ ಹೇಳಿದ್ದಾನೆ. ಹೋಗಬೇಡಿ, ನೋಯಲ್ಲೇರಿ ಅಂತ. ಯಾಕಂದರೆ ನಿಮ್ಮಿಂದ ನಾವು ನಿರೀಕ್ಷಿಸುವುದು ಅದನ್ನು ನೀವು ಅನುಷ್ಠಾನಿಸಿಕೊಂಡು ಬಂದಿದ್ದೀರಿ. ಈ ದಾಖಲೀಕರಣ ಏನು, ಇದು ಯೂಟ್ಯೂಬ್ಗೆ ಇನ್ನೇನು ಹೋಗ್ತದೆ, ಇದು ಸಾರ್ವಕಾಲಿಕವಾದಂತಹ ದಾಖಲೆ. ಈ ಆವೇಶ ಇಲ್ಲದ, ಆಕ್ರಮಣ ಪ್ರವೃತ್ತಿ ಅಲ್ಲದ ಮತ್ತು ಯಕ್ಷಗಾನದ ತೆಂಕುತಿಟ್ಟಿನ ಕ್ಷೇತ್ರ ವ್ಯಾಪ್ತಿಯನ್ನು ಮತ್ತು ಗಟ್ಟಿಗೊಳಿಸಿದ ಒಂದು ಕುಂದಿಸುವುದು ಕಷಾಯವನ್ನು, ಅದನ್ನು ನೀವು ಆ ಕೆಲಸವನ್ನು ಕಟೀಲ್ ಮೇಳದ ಬಯಲಾಟ ಸ್ವರೂಪದಲ್ಲಿ ಅದನ್ನು ಮಾಡಿದಿರಿ. ಈ ಕಾರ್ಯಕ್ರಮಗಳು ಇಂಥ ಸಂದರ್ಭದಲ್ಲಿ ಈ ರೀತಿ ಆನ್ಲೈನ್ನ ಮೂಲಕವಾಗಿ, ಯೂಟ್ಯೂಬಿನ ಮೂಲಕವಾಗಿ ಇಂಥದ ಸಂಗ್ರಹ ಮತ್ತು ವಿಸ್ತರಣೆ ಅಂದರೆ ಇದು ಕಲೆಯ ವಿಸ್ತರಣೆ. ಇದು ಕಲೆಯ ಸೀಮೋಲ್ಲಂಘನ ಅಲ್ಲ, ಇದು ವಿಸ್ತರಣೆ. ಅಂದರೆ ಹೇಗೆ ಅಂದರೆ ನಾವು ಒಂದು ಬೇಲಿ ದಾಟಿ ಹೋಗೋದು, ಇದು ಬೇಲಿ ದಾಟಿ ಹೋಗೋದಲ್ಲ, ನಮ್ಮ ಬೇಲಿಯನ್ನೇ ತೆಗೆದು ನಾವು ಆಚೆ ಹಾಕುವಂಥದ್ದು. ಇದು ಆವರಣದ ವಿಸ್ತರಣೆಯನ್ನು ನೀವು ಈ ಥರ ಉಳಿತಾಯ ಕುಟುಂಬ ನೀವು ಮಾಡಿದಿರಿ, ಅದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಇವತ್ತಿನ ಬೆಳಗ್ಗಿನ ನಿಮ್ಮ ಕಡ್ದು ಮಾಡಿದ ಇಡ್ಲಿಯಿಂದ ತೊಡಗಿ, ಅದು ಈಗೆಲ್ಲ ಅಂಗಡಿಯಿಂದ ಅದರ ಬಲಿಪ ಪರಂಪರೆ ಅಲ್ವೋ, ಅಂಗಡಿಯಿಂದ ತರಲಿಕ್ಕಿಲ್ಲ, ಅದು ಕಡ್ದು ಮಾಡೋದು ಬಲಿಪ ಪರಂಪರೆ, ಹಳೆ ಕ್ರಮ. ಅದು ಮಾಡಿದ್ದೀರಿ. ಮಧ್ಯಾಹ್ನದ ಊಟ ಒಳ್ಳೆ ನಿರೀಕ್ಷೆಯಲ್ಲಿದ್ದೇವೆ ನಾವು, ಸಂಜೆಯ ತಿಂಡಿ ಒಳ್ಳೆ ನಿರೀಕ್ಷೆಯಲ್ಲಿದ್ದೇವೆ. ಹೌದು, ಇದಕ್ಕಿಂತ ಹೆಚ್ಚು ಅಂತ ಹೇಳಿ ನಿಮ್ಮ ಈ ಬ್ಯಾಂಕ್ ಉದ್ಯೋಗ ಮತ್ತು ಇದರ ಒಳಗೆ ನಮಗೆ ಬ್ಯಾಂಕ್ ಉದ್ಯೋಗ ಹೇಳಿದ ಒಳ್ಳೆ ನಮಗೆ ಒಂದೇ ಕಾಣೋದು, ಭುವನೇಶ್ವರಿ ಹೆಗಡೆ ಹೇಳಿದ್ದು ನಗದು. ಬ್ಯಾಂಕಿನ ಒಳಗೆ ಹೋದೊಳ್ಳೆ ನಮಗೆ ಕಾಣೋದು ನಗದು, ಬೇರೆ ಎಲ್ಲಿಯೂ ಬೋರ್ಡ್ ಇಲ್ಲ, ನಗದು. ಆದರೆ ಇಲ್ಲಿ ಇಲ್ಲ, ಇಲ್ಲಿ ನಗುವುದು ಸಹಜ ಧರ್ಮ, ನಗದು ಅಲ್ಲ. ಆ ಕೆಲಸವನ್ನು ಕಲಾರಾಧನೆಯನ್ನು ಈಶಾವಾಸ್ಯದಲ್ಲಿ ಮಾಡಿದ್ದೀರಿ. ಇಲ್ಲಿ ಕಲಾದೇವಿ ನಿತ್ಯ ಸಾನ್ನಿಧ್ಯಗೊಳ್ಳಿ, ಕಲಾದೇವಿಯ ಹೆಜ್ಜೆ, ಗೆಜ್ಜೆಯ ನಾದ, ಮೃದಂಗದ ನಾದ, ಚೆಂಡೆಯ ನುಡಿತ ಮತ್ತು ಕಲೆಯ ತುಡಿತ ಅದು ಹೃದಯಂಗಮಾಗಬೇಕು, ಹೃದಯದಲ್ಲಿ ಕಲೆ ಆಗಬೇಕು, ಅನುರಣಿಸಬೇಕು. ಇದು 4 ಮನೆಗಳಿಗೆ ಪ್ರೇರಣೆ ಕೊಡಲಿ. ಬ್ಯಾಂಕಿನವರು ಶನಿವಾರವೂ ತಿಂಗಳಿನಲ್ಲಿ 2 ದಿವಸ ರಜೆ ಸಿಕ್ಕಿದೆ ನಿಮಗೆ, ಎಂತ ಮಾಡ್ತಾರಪ್ಪ
ಉಳಿದ 4 ಜನಕ್ಕೆ ಇದು ಪ್ರೇರಣೆ ಆಗಲಿ, ಇದನ್ನು ಮಾಡಬಹುದು ಅಂತ ಆಗಲಿ ಅಂತ ಆಶಿಸ್ತಾ, ಹಾಗೆ ನಮ್ಮ ನಾರಾಯಣ ಭಾಗವತರ ಮಾಂಬಾಡಿ ಗುರು ಸದೃಶರು ಮತ್ತು ಅಗರಿ ಭಾಗವತರು ಯಕ್ಷಗಾನದ ಯಕ್ಷ ಬ್ರಹ್ಮ ಅಗರಿ, ಸೃಷ್ಟಿಶೀಲತೆ ಸೃಷ್ಟಿಕರ್ತ ಪ್ರತಿಯೊಂದರಲ್ಲಿಯೂ. ಯಕ್ಷಗಾನದ ರುದ್ರಾವತಾರಿ ಬಲಿಪ ಭಾಗವತರು. ಈ ಶೈಲಿ, ಈ ಪರಂಪರೆ, ಈ ಮಾರ್ಗ ಇದು ರಾಜಮಾರ್ಗವಾಗಲಿ ಯಕ್ಷಗಾನಕ್ಕೆ ಬಾಕಿದ್ದವರಿಗೆ ಸಾಗಲಿಕ್ಕೆ. ರಥಬೀದಿಯಾಗಬೇಕದು. ಹಾಗಾದರೆ ರಥಬೀದಿಯಲ್ಲಿ ಒಂದು ಬದಿಯಿಂದ ಅಗರಿಯವರು ನಿಲ್ತಾರೆ, ಒಂದು ಬದಿಯಿಂದ ಬಲಿಪ ಭಾಗವತರು ನಿಲ್ತಾರೆ. ಆ ರಥಬೀದಿಯಲ್ಲಿ ಒಂದು ಇದು ಹೋಗಬೇಡುವ ಐರಾವತ, ಅದು ಮಾಂಬಾಡಿ ನಾರಾಯಣ ಭಾಗವತರು. ಎಲ್ಲ ಕಾಲಕ್ಕೂ ಎಲ್ಲರಿಗೂ ಗುರುಗಳು ಮಾಂಬಾಡಿಯವರು, ಯಕ್ಷಗಾನದ ಗುರುಗಳು. ಹಾಗೆ 3 ಜನರು ಯಕ್ಷಗಾನದ ಪ್ರಾತಸ್ಮರಣೀಯರು, ಮಾಂಬಾಡಿ ನಾರಾಯಣ ಭಾಗವತರು, ಅಗರಿ ಮಾರ್ಗ, ಬಲಿಪ ಮಾರ್ಗ. ಈ ಪ್ರಾತಸ್ಮರಣೀಯನನ್ನು ನೆನಪಿಸಿ ಅವರ ದಿವ್ಯ ಸ್ಮೃತಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಮರ್ಪಿಸಿ ಎಲ್ಲರನ್ನು ಮತ್ತೆ ಸ್ವಾಗತಿಸಿ, ನನ್ನ ಈ ಸ್ವಾಗತ ಮಾತು ಉದ್ದಾಯಿತು ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಅತ್ಯಂತ ಗಿಡ್ಡವಾಗಿ ನಿಲ್ಲಿಸುತ್ತೇನೆ. ನಮಸ್ಕಾರ. ನಾನು ಇನ್ನುಳಿದ ಇಬ್ಬರನ್ನು ಪರಿಚಯಿಸಲಿಲ್ಲ, ಇವರನ್ನು ಪರಿಚಯಿಸಲಿಲ್ಲ, ಅದು ಪರಿಚಯ. ಇದರ ಜೊತೆಗೆ ನಾನು ಇಬ್ಬರನ್ನು ಪರಿಚಯಿಸಬೇಕಾದ್ದು, ಒಬ್ಬರು ಲಕ್ಷ್ಮೀಶ ಅಮ್ಮಣ್ಣಯ್ಯರು, 4 ದಶಕಗಳ ಯಕ್ಷಗಾನದ ಅನುಭವಿ, ಸಂಗೀತದ ಪರಂಪರೆಯಿಂದ ಬಂದಿದ್ದಾರೆ. ಅಮ್ಮಣ್ಣಯ್ಯರಿಗೆ ಏನು ಗೊತ್ತಿಲ್ಲ ಅಂತ ಕೇಳಿದರೆ ಪಟ್ಟಿ ಮಾಡಲಿಕ್ಕೆ ಸುಲಭ. ಅವರ ಅಡಿಗೆ ಮನೆಗೆ ಹೋಗ್ತಾರಾ ಇಲ್ಲೋ ಅಂತ ನಾನು ಅವರ ಶ್ರೀಮತಿಯವರಿಗಾಗ ಹೇಳಬಾರ್ದು. ಇಲ್ಲದಿದ್ದರೆ ಅಮ್ಮಣ್ಣಯ್ಯರು ಎಲ್ಲವೂ ಗೊತ್ತಿರುವ ಒಬ್ಬ ಕಲೆ ಮತ್ತು ಕುಶಲಗಾರಿಕೆ ಉಳ್ಳವರು. ಎಲ್ಲ ಕೃಷಿ ಇರಬಹುದು, ಉಳಿದ ನಿಮ್ಮ ಮರಮಟ್ಟುಗಳ ಕೆಲಸ ಇರಬಹುದು, ಹೌದೌದು ಎಲ್ಲ ನೋಡಿ, ಕಾಮಗಾರಿ ಇರಬಹುದು, ಎಲ್ಲರೂ ಕುಸುರಿ ಕೆಲಸಗಳು. ಸೊ ಅವರ ಚೆಂಡೆಯ ನುಡಿತಗಳಲ್ಲಿ ಆ ಕೆಲಸ ಗಮನಿಸಬಹುದು ನಾವು. ಅವರು ಆಗೊಂದು ಇದು ತಕ್ಕೊಂಡ್ರು ದೀಂಗಣ, ಅದು ಆ ದೀಂಗಣದ ಮೊದಲೊಂದು 2 ಪೆಟ್ಟುಂಟದು, ಅದು ಅವರ ಹತ್ರ ಮಾತ್ರ ಇರುವುದು, ಬೇರೆ ಯಾರ ಹತ್ರ ಇಲ್ಲ ಅದು. ಹೌದೌದು. ಲಕ್ಷ್ಮೀಶ ಅಮ್ಮಣ್ಣಯ್ಯರು ಕಡತೋಕ ಎಲ್ಲ ಭಾಗವತರ ಜೊತೆ ಉಂಟು ಅವರಿಗೆ, ಹಿರಿಯ ಭಾಗವತರು. ಕಡತೋಕ, ಬಲಿಪರ ತುಂಬ ಪ್ರೀತಿಯ ಬದಲೆಗಾರರು ಅಮ್ಮಣ್ಣಯ್ಯರು. ಎಷ್ಟೋ ಸಲ ನನಗೆ ಅಮ್ಮಣ್ಣಯ್ಯರು ಖುಷಿಯಾಗೋದು ಅಂತ. ನಮ್ಮನ್ನು ಎತ್ತಿಕೊಂಡು ಹೋಗುದು ಹೇಳುದು ಅವರು, ಬಲಿಪರನ್ನು ಎತ್ತಿಕೊಂಡು ಹೋಗೋದು ಏನುಂಟು ಅವರ ಸಜ್ಜನಿಕೆ. ಅವರು ಹೇಳುದು ನಮ್ಮ ಎತ್ತಿಕೊಂಡು ಹೋಗುದು ಅಶೋಕ್ ಭಟ್ರೆ, ಅಮ್ಮಣ್ಣಯ್ಯರಿದ್ದು ನಾನು ಮೊದಲ ಭಾಗ ನೋಡುವುದೇ ಇಲ್ಲ ಅಂತ. ಹೌದೌದು, ನನ್ನದು ಎಷ್ಟೋ ಸಲ ಹೇಳಿದವರು, ಅಮ್ಮಣ್ಣಯ್ಯರ ಭಾಗವತರು ನಿಮಗೆ ನಮ್ಮನ್ನು ಎತ್ತಿಕೊಂಡು ಹೋಗುದು ಹೇಳುದವರು ಬಲಿಪರು. ಹೌದು ಮಾರ್ಯಾರೆ. ಮತ್ತೊಂದು ಶಂಕರ ಭಟ್ರು ಅವರು ಹೇಳುದು, ಒಂದು ಲಯ ತೆಕ್ಕೊಂಡ್ರೆ ಅಶೋಕ್ ಭಟ್ರೆ, ಶಂಕರ ಭಟ್ರು ಮುಕ್ತಾಯವರೆಗೂ ಅದೇ ಲಯ ಅಂತ. ಅವರನ್ನು ಗದ್ದೆಯ ಹುಣಿಯಲ್ಲಿ ಕೊಂಡೋಗ್ಬೋದು ಹೇಳಿದವರು. ಅಂದರೆ ಆ ಸಪೂರದಲ್ಲಿ ಶಂಕರ ಭಟ್ರು ತಪ್ಪಲಿಕ್ಕಿಲ್ಲ ಹೇಳಿದವರು. ಹೌದು, ಅವರಿಗೆ ಬ್ಯಾಲೆನ್ಸ್ ಅಂತೇಳಿ ಶಬ್ದ ಗೊತ್ತಿಲ್ಲ. ಗದ್ದೆ ಹುಣಿಯಲ್ಲಿ ಶಪೂರದಲ್ಲಿ ಅವರು ಹೋದಾರು ಹೊರಡುದು. ಮತ್ತೆ ಒಂದು ಅಡಿಕೆ ಮರದ ಸಂಕ ಹಾಕಿದ್ರು ಶಂಕರ ಭಟ್ರು ಹೋದಾರು ಅಂತ ಶಪೂರದಲ್ಲಿ ಲಯವನ್ನು ಹೇಳುದು ಅವರು. ಹಾಗೆ ಅಂತ ಒಬ್ಬರು ಹಿರಿಯ ಮೊದಲೆಗಾರರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಮಟ್ಟುಗಳು. ಅದೇ ಒಂದು ಅಮ್ಮಣ್ಣಯ್ಯರು ತುಂಬ ಮಾತು ಕಡಿಮೆ, ಮಾತಾಡಿದರೆ ತುಂಬ ಮಾತಾಡುತ್ತಾ. ಈ ದೊಡ್ಡ ಮೊದಲೆಗಾರರ ಗುಣವೂ ಹೌದು, ದೋಷವೂ ಹೌದು. ಈ ಶಂಕರ ಭಟ್ರು ಅಮ್ಮಣ್ಣಯ್ಯರು ಸ್ವಲ್ಪ ಮಾತಾಡಬೇಕಾಗಿತ್ತು. ಆವಾಗ ಈ ಕಿರಿಯರಿಗೆ ರಾಜಮಾರ್ಗವೇ ಬೇಕು, ಗದ್ದೆ ಹುಣಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಈ ಕಿರಿಯರಿಗೆ 2 ದಡಗಳು, ಶಂಕರ ಭಟ್ರು ಮತ್ತು ಲಕ್ಷ್ಮೀಶ ಅಮ್ಮಣ್ಣಯ್ಯರು 2 ದಡಗಳು, ಎಲ್ಲಿ ಮೀರಬಾರದು, ಅತಿಕ್ರಮಣ ಮಾಡಬಾರದು ಅಂತ ಹೇಳಲಿಕ್ಕೆ. ಹೌದು, ನೀವದನ್ನು ಇನ್ನಾದರೂ ಸ್ವಲ್ಪ ಮಾತಾಡಿ. ಅಂಥವರು ನಮ್ಮ ಜೊತೆಗಿದ್ದಾರೆ. ಕೃಷ್ಣ ಪ್ರಕಾಶ ಉಳಿತಾಯರು ನಮ್ಮ ಅತಿಥೇಯರು. ನಾನು ವಂದನೆಯನ್ನು ವಿಭಕ್ಕನಿಗೆ ಹೇಳಬೇಕೋ, ನಮ್ಮ ಇವರಿಗೆ ಕುಪ್ಪಣ್ಣ ಉಳಿತಾಯರಿಗೆ ಹೇಳಬೇಕೋ, ಉಳಿತಾಯರಿಗೆ ಹೇಳಬೇಕೋ ಅಂತ ನನಗೆ ಇನ್ನೂ ಉಂಟು, ಯಾರಿಗೆ ಹೇಳಬೇಕು ಅಂತ. ಯಾರ ATM ಸ್ಟ್ರಾಂಗ್ ಅವರಿಗೆ ಹೇಳೋದು. ಹೌದು, ಕೃಷ್ಣ ಪ್ರಕಾಶ ಉಳಿತಾಯರು. ನಾನು ಯಾವಾಗಲೂ ಒಂದು ಶಬ್ದ ಹೇಳಿಕೊಂಡು, ಮನೋಧರ್ಮಿ ಮೊದಲೆಗಾರ ಅಂತ. ಭಾಗವತನ ಹಾಡು, ಬಳಸಿದ ರಾಗ, ಆ ಸಂದರ್ಭದ ತಾಳ, ವೇಷಧಾರಿ, ಇದು ಅವರ ಮನೋಧರ್ಮದಲ್ಲಿದ್ದು ಅವರು ಮೆರೀತಾರೆ. ಎಲ್ಲಿಯಾದರೂ ಆ ಮನೋಧರ್ಮ ತಪ್ಪಿದರೆ ಅವರು ಲೋನ್ ಕೇಳಲಿಕ್ಕೆ ಬಂದವನ ಹತ್ರ ಮಾತಾಡಿದಾಗ ಮಾಡ್ತಾರೆ, ಇಲ್ಲದಿದ್ದರೆ ಡೆಪಾಸಿಟ್ ಕೊಡಲಿಕ್ಕೆ ಬಂದವನ ಹತ್ರ ಮಾತಾಡಿದಾಗ ಮಾತಾಡ್ತಾರೆ. ಅದು ಮನೋಧರ್ಮ. ಅದು ಬಹಳ ಅವರ ನುಡಿತಗಳು. ಮತ್ತು ಎಡಬಲದ ಬ್ಯಾಲೆನ್ಸಿಂಗ್, ಅದು ಬಹಳ ಮುಖ್ಯ. ಬ್ಯಾಲೆನ್ಸಿಂಗ್ ಮೊದಲೆಗಾರ, ಎಡ ಮತ್ತು ಬಲ. ನಾನು ಅದನ್ನು ಕಂಡದ್ದು ಒಂದು ಬಲ್ಲಾಳರ ಹತ್ರ, ಬ್ಯಾಲೆನ್ಸಿಂಗ್. ಲಕ್ಷ್ಮೀಶ ಅಮ್ಮಣ್ಣಯ್ಯರು ಬ್ಯಾಲೆನ್ಸಿಂಗ್, ಪದ್ಯನ ಶಂಕರ ಭಟ್ರು ಗ್ರೇಟ್ ಮೊದಲೆಗಾರ. ಒಂದು ಅವರಿಗೆ ಇನ್ನೂ ಗೊತ್ತಿಲ್ಲ ತಾನು ಗ್ರೇಟ್ ಮೊದಲೆಗಾರ ಅಂತ. ಹೌದು, ಅದು ಯಕ್ಷಗಾನದ ಪುಣ್ಯ. ಅವರಿಗೆ ಹೇಳಬೇಕು, ಅದು ಇದು ಹನುಮಂತನೇ ಹೇಳಬೇಕು, ಶಂಕರನ ಹಿಡುತ್ತಿಲ್ಲ ಚೌಕನಾಗೆ ಅಂತ. ಒಮ್ಮೆ ಅಮ್ಮಣ್ಣರು ಹೇಳಿದ್ದಾರೆ, ಎಂಥ ಮೊದಲೆಗಾರ ಮರ ಇವರು ಅಂತ.
ಮನಸ್ಸು ತುಂಬಿ ಅಂತ ಹಾಗೆ ಹೇಳುವ ಮೊದಲೆಗಾರ ಕಡಿಮೆ, ಇನ್ನೊಬ್ಬನನ್ನು ಗ್ರೇಟ್ ಮೊದಲೆಗಾರ ನಮ್ಮಣ್ಣ ಎರಡನೇ ನೆಟ್ಟದಲ್ಲಿ ಹೇಳಿದ್ದಾರೆ ಶಂಕರ ಭಟ್ ಮಾರೆ ಗ್ರೇಟ್ ಮೊದಲೆಗಾರ ಅಂತ. ಈ ಅನುಸರಣೆಯಲ್ಲಿ ತನ್ನದೇ ಆದಂಥ ಮಟ್ಟು, ತನ್ನದೇ ಆದಂಥ ಅನುಭವ ಮತ್ತು ರಂಗದಲ್ಲಿ ಪೂರ್ತಿ ಎಂಜಾಯ್ ಮಾಡೋದು. ಅನೇಕ ಹಿಮ್ಮೇಳದವರು ಇದು ಇತ್ತೀಚೆಗೆ ಅರ್ಥಗಾರಿಕೆಯನ್ನು ಎಂಜಾಯ್ ಮಾಡೋದು ಕಾಣಲಿಲ್ಲ. ವೇಷಧಾರಿಗಳನ್ನು ಮಾತಾಡಿಸ್ಲಿಕ್ಕೆ ಭಾಗವತರಿಗೆ ಈಗ ಹೊಸ 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 ಭಾಗವತರು ಬಂದರು, ಗಾನವೈಭವದವರು, ಹೆಸರು ಹೇಳೋದಿಲ್ಲ, ಮಾತಾಡಿಸ್ಲಿಕ್ಕೆ ಗೊತ್ತಿಲ್ಲ. ಒಂದು ಉತ್ತರದ ಭವಿಷ್ಯದ ಉತ್ತರ, ಒಂದು ಶೂರ್ಪನಕ್ಕೆ ಮಾಡಿದರೆ ಮಾತಾಡಬೇಕು ಬರಾರೆ. ಅಂತಹದ್ದಲ್ಲಿ ಆ ಹಿಮ್ಮೇಳವನ್ನು, ಅರ್ಥಗಾರಿಕೆಯನ್ನು ಸವಿಯುವ ಮತ್ತು ಸರಿಯಾಗಿ ವಿಮರ್ಶಿಸುವ ಒಂದು ಹೃದಯವಂತಿಕೆ ಇರುವ ಕೃಷ್ಣ ಪ್ರಕಾಶ್ ಉಳಿತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನಾನು ಹೊಗಳುವುದಲ್ಲ, ಬಟ್ ಯು ಆರ್ ಗ್ರೇಟ್. ಈ ಸಂಘಟನೆಗೆ ಬೇಕಾಗಿ ಇವರಿಗೆ ಅಭಿನಂದನೆಯ ಮಾತುಗಳನ್ನು ಹೇಳಿ ನನ್ನ ಎರಡನೇ ಸಲ ನನ್ನ ಮಾತುಗಳನ್ನು ಮುಕ್ತಾಯ ಅಂತ ಖಂಡಿತವಾಗಿ ಸ್ಪಷ್ಟ ಹೇಳ್ತೇನೆ.